ಗೋ ಆ್ಯಂಡ್ ಟೆಲ್ ದಟ್ ಫಾಕ್ಸ್, ಹೋಗಿ ಆ ನರಿಗೆ ಹೇಳಿ, ಇನ್ನೂ 3 ದಿನ ಕೆಲಸ ಇದೆ, ನಂದು ಮುಗ್ದಿಲ್ಲ, ನನ್ನ ಕೆಲಸ ಮುಗಿಸಿನೇ ಹೋಗೋದು ಅಂತ. ಯಾವನವನು ನನಗೆ ಹೇಳಲಿಕ್ಕೆ? ಯಾರಿಗೆ ಹೇಳ್ತಾ ಇರೋದು? ಕಿಂಗ್, ರಾಜ ಹೇಳ್ತಾ ಇರೋದು. ಎಲ್ಲಿನ ರಾಜ? ಹೆರೋದ ಅರಸ. ಅದು ಇಲ್ಲಿ ಕೆಲಸ ಮಾಡ್ತಾ ಇರೋದು ಯಾರು? ಭೂಸ್ವರ್ಗಗಳ ಒಡೆಯನಾದ ರಾಜಾದಿರಾಜನಾದ ಪ್ರಭು ಯೇಸು ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೆಲಸನ ತಡಿಲಿಕ್ಕೆ ಇವನು ಯಾವನೋ ಒಬ್ಬ ದೊಣ್ಣೆ ನಾಯಕ ಬಂದ್ಬಿಟ್ಟು ಅಡ್ಡ ಹಾಕ್ತಾ ಇದ್ದಾನೆ. ಸೊ ನಮ್ಮ ತಲೆಯಲ್ಲಿ ಇರಬೇಕು. ಸುಮ್ಮನೆ ನಾವು ರಾಜಾದಿರಾಜನ ಮಕ್ಕಳು ಅಂತ ಬಾಯಲ್ಲಿ ಬಾಯಿ ಬಡ್ಕೊಂಡೇನು ಪ್ರಯೋಜನ ಇಲ್ಲ, ಜೀವಿಸಬೇಕು. ಅಂದರೆ ಯಾವನೋ ದಾರಿ ಮೇಲೆ ಹೋಗೋನು ಏನೋ ಹೇಳ್ದ ನೀವು ತಲೆ ಕೆಡಿಸ್ಕೊಳ್ಳೋದು ಯಾಕೆ? ಯಾವನಿಗೋಸ್ಕರನೂ ಬದುಕಬೇಡಿ, ನಿನಗೋಸ್ಕರ ಪ್ರಾಣ ಕೊಟ್ಟವನಿಗೋಸ್ಕರ ಬದುಕು ಅಂತ ಒಂದು ಅಗ್ರಿಮೆಂಟ್ ಇಲ್ಲಿ ಮಾಡ್ಕೊಳ್ಳಿ. ಇವತ್ತು ನಮ್ಮ ತೋಟದಲ್ಲಿ, ಹೊಲದಲ್ಲಿ ಒಳ್ಳೆಯ ಒಂದು ಬೆಳೆ ಬರಬೇಕಾದ್ರೆ ಮುಖ್ಯವಾಗಿ ಒಳ್ಳೆ ಬೀಜ ಬಿತ್ತನೆ ಆಗಬೇಕು. ಹುಳ ಹಿಡಿದ ಅಥವಾ ಕೆಟ್ಟು ಹೋದ ಬೀಜ ಆದರೆ ಖಂಡಿತವಾಗಲೂ ನಮ್ಮ ಹೊಲದಲ್ಲಿ ಕಳೆಗಳೇ ಬರುತ್ತೆ ಬಿಟ್ಟರೆ ಒಳ್ಳೆ ಬೆಳೆ ಬರೋದಿಲ್ಲ. ಬೀಜ ಚೆನ್ನಾಗಿರಬೇಕು. ಅದೇ ರೀತಿಯಲ್ಲಿ ಆ ಬೀಜಕ್ಕೆ ತಕ್ಕ ಹಾಗೆ, ಅದು ಬೆಳವಣಿಗೆಗೆ ತಕ್ಕ ಹಾಗೆ ನೀರು, ಗೊಬ್ಬರ ಆಗ ಮಾತ್ರನೇ ಆ ಗಿಡ ಬೆಳೆದು ಅದರಲ್ಲಿ ಒಳ್ಳೆಯ ಫಲ ಬರುತ್ತೆ. ಅದೇ ರೀತಿ ನಮ್ಮ ಆಧ್ಯಾತ್ಮಿಕ ಜೀವನ ಕೂಡ, ನೀವೇ ಒಂದು ಹೊಲ, ನಾವೊಬ್ಬೊಬ್ಬರು ಕೂಡ ಒಂದು ಹೊಲ. ಓಕೆ, ನಮ್ಮ ಹೃದಯ ಒಂದು ಹೊಲ ಅಂತ ಇಟ್ಕೊಳ್ಳೋಣ. ಈ ಹೊಲದಲ್ಲಿ ನೀವು ಏನನ್ನ ಬಿತ್ತನೆ ಮಾಡ್ಕೊಂಡಿದ್ದೀರೋ ಅದಕ್ಕೆ ತಕ್ಕ ಹಾಗೆ ಇವತ್ತು ನಿಮ್ಮ ಜೀವನ ಇರುತ್ತೆ. ನಿಮ್ಮ ಹೃದಯದಲ್ಲಿ ಯಾವ ಬೀಜವನ್ನು ಬಿತ್ತನೆ ಮಾಡ್ಕೊಂಡಿದೆಯೋ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನ ಇವತ್ತು ಇರುತ್ತೆ. ನಿಮ್ಮ ಹೃದಯದಲ್ಲಿ ಒಳ್ಳೆಯ ಬೀಜಗಳನ್ನು ಬಿತ್ತನೆ ಮಾಡಿಕೊಂಡಿದ್ದೆ ಆದರೆ ಮತ್ತು ಒಳ್ಳೆ ರೀತಿಯಲ್ಲಿ ನೀರು ಹಾಕಿ ಗೊಬ್ಬರ ಹಾಕಿ ಆ ಬೀಜವನ್ನು ಬೆಳೆಸಿದ್ದೇ ಆದರೆ ಖಂಡಿತವಾಗಲು ನಿಮ್ಮ ಜೀವಿತದಲ್ಲಿ ಅದಕ್ಕೆ ತಕ್ಕ ಒಳ್ಳೆಯ ಸಮೃದ್ಧಿಯ ಫಲ ನೋಡಲಿಕ್ಕಾಗ್ತದೆ. ಆದರೆ ಇವತ್ತೆಷ್ಟೋ ಜನರ ಜೀವನದಲ್ಲಿ ಫಲ ಅಂತ ನೋಡುವಾಗ ಏನೂ ಇರೋದೇ ಇಲ್ಲ, ಏನೂ ಫಲನೇ ಇಲ್ಲ. ಕಾರಣ ಏನು ಅಂದರೆ ಸರಿಯಾದ ಬೀಜ ಬಿದ್ದಿಲ್ಲ. ನಮ್ಮ ಜೀವನದಲ್ಲಿ ನಿಜವಾಗ್ಲೂ ಬಿತ್ತನೆ ಆಗಬೇಕಾದ ಬೀಜ ದೇವರ ವಾಕ್ಯ, ಲಿವಿಂಗ್ ವರ್ಡ್, ದೇವರ ಸಜೀವವಾದ ವಾಕ್ಯ ಎಂಬ ಬೀಜ ನಮ್ಮ ಹೃದಯದಲ್ಲಿ ಬಿತ್ತನೆ ಆಗಬೇಕು. ಸರಿಯಾದ ರೀತಿಯಲ್ಲಿ ದೇವರ ವಾಕ್ಯ ನಮ್ಮ ಹೃದಯದೊಳಗಡೆ ಹೋದರೆ ಮಾತ್ರನೇ. ಮತ್ತಾಯನ ಶುಭ ಸಂದೇಶ 13ನೇ ಅಧ್ಯಾಯದಲ್ಲಿ 23ನೇ ವಾಕ್ಯ, ಬಿತ್ತುವವನ ಸಾಮರ್ಥ್ಯ. 13ನೇ ಅಧ್ಯಾಯದಲ್ಲಿ ಬಿತ್ತುವವನ ಸಾಮರ್ಥ್ಯ ಬಗ್ಗೆ ಯೇಸು ಸ್ವಾಮಿ ಹೇಳ್ತಾರೆ. ಸೋವರ್ ಆ್ಯಂಡ್ ದ ಸೀಡ್, ಪ್ಯಾರಬಲ್ ಆಫ್ ಸೋವರ್ ಆ್ಯಂಡ್ ದ ಸೀಡ್. ಅಲ್ಲಿ ಆ ಬಿತ್ತುವವನ ಸಾಮರ್ಥ್ಯದಲ್ಲಿ ಯೇಸು ಸ್ವಾಮಿ 4 ರೀತಿಯ ಒಂದು ಗ್ರೌಂಡ್ ಬಗ್ಗೆ ಹೇಳ್ತಾರೆ. 4 kinds ಆಫ್ ಗ್ರೌಂಡ್, ಅಥವಾ 4 ರೀತಿಯ ಹೃದಯಗಳು ನಮಗೆ ನೋಡ್ಲಿಕ್ಕಾಗ್ತದೆ. ಒಂದು ಕಾಲ್ದಾರಿ ಥರ ಇರೋದು, ವಾಕ್ಯ ಕೇಳಿಸ್ಕೊಳ್ತಾರೆ ಆದರೆ ಅರ್ಥ ಆಗೋದಿಲ್ಲ. ವಾಕ್ಯ ಕೇಳಿಸ್ಕೊಳ್ತೀವಿ ಆದರೆ ಅರ್ಥ ಆಗೋದಿಲ್ಲ. ನಮ್ಮಲ್ಲಿ ಎಷ್ಟೋ ಜನ ಧ್ಯಾನಕೂಟಗಳಿಗೆ ಬರ್ತೀವಿ, ವಾಕ್ಯ ಕೇಳಿಸ್ಕೊಳ್ತೀವಿ, ನಮಗೇನು ಅರ್ಥನೇ ಆಗೋದಿಲ್ಲ. ನೀವು ಕೇಳ್ಬೋದು, ನಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ. ನಿನಗೆ ಅರ್ಥ ಆಗದೆ ಇರಲಿಕ್ಕೆ ಅನೇಕ ಕಾರಣಗಳಿದೆ. ನಿಮ್ಗೆ ಅರ್ಥ ಆಗದೆ ಇರಲಿಕ್ಕೆ ಅನೇಕ ಕಾರಣ ಇದೆ. 1-2 ಕಾರಣ ನಾನು ಹೇಳ್ತೀನಿ ಬೇಕಾದರೆ. ಒಂದು ಮುಖ್ಯವಾದ ಕಾರಣ, ನಿಮ್ಮ ಮೈಂಡಲ್ಲಿ ಆಲ್ರೆಡಿ ಇರುವ ತಪ್ಪಾದ ಅರಿವು ದೇವರ ಬಗ್ಗೆ, ಪ್ರಾರ್ಥನೆ ಬಗ್ಗೆ, ವಿಶ್ವಾಸದ ಬಗ್ಗೆ, ಯೇಸು ಕ್ರಿಸ್ತನ ಬಗ್ಗೆ, ದೇವರ ವಾಕ್ಯದ ಬಗ್ಗೆ ಇರುವ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಗಾಡ್ ಆರ್ ಗಾಡ್ಸ್ ವರ್ಡ್. ನಮ್ಮ ತಲೆಯಲ್ಲಿ, ನಮ್ಮ ಮನಸ್ಸಲ್ಲಿ ದೇವರ ಬಗ್ಗೆ, ಪ್ರಾರ್ಥನೆ ಬಗ್ಗೆ, ವಿಶ್ವಾಸದ ಬಗ್ಗೆ ಮುಂತಾದ ವಿಷಯಗಳ ಬಗ್ಗೆ ಆಲ್ರೆಡಿ ಒಂದು ಅರಿವು ಇರುತ್ತೆ. ಎಲ್ಲಿ ನಾನು ತುಂಬಿಸ್ಕೊಂಡು ಬಂದಿರ್ತೀವಿ,
ಅಲ್ಲಿ ಇಲ್ಲಿ ಕೇಳಿ ಕೇಳಿ ಹೇಳಿ ಅವರು ಹೇಳಿದ್ದು ಇವರು ಹೇಳಿದ್ದು ಎಲ್ಲ ನಮ್ಮ ತಲೆಯಲ್ಲಿ ಹೋಗಿರುತ್ತೆ. ಆ ಒಂದು ಅರಿವು ನಮ್ಮೊಳಗಡೆ ಇರುವಾಗ ಏನಾಗ್ತದೆ ಅಂದರೆ ಖಂಡಿತವಾಗಲೂ ನಮಗೆ ದೇವರ ವಾಕ್ಯ ಅರಿವಾಗೋದಿಲ್ಲ, ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ವಿ ಕೆನಾಟ್ ಅಂಡರ್ಸ್ಟ್ಯಾಂಡ್, ಗ್ರಾಸ್ಪ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯ ನಮಗೆ ಗ್ರಹಿಕೆ ಆಗೋದಿಲ್ಲ. ವೆನ್ ವಿ ಹ್ಯಾವ್ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್, ರಾಂಗ್ ಪರ್ಸೆಪ್ಷನ್ ಆಫ್ ಗಾಡ್, ದೇವರ ಕುರಿತಾದ ತಪ್ಪಾದ ಅರಿವು ನಮ್ಮ ತಲೆ ಒಳಗಡೆ ಇದ್ಬಿಟ್ರೆ ನಿಮ್ಮಲ್ಲಿ ರಾಂಗ್ ಫೇತ್ ಕ್ರಿಯೇಟ್ ಆಗುತ್ತೆ. ಫೇತ್ ಅಲ್ಲ, ಒಂದು ರೀತಿ ಅನ್ಬಿಲೀಫ್ ಅಂತ ಹೇಳ್ಬೋದು, ಅಥವಾ ರಾಂಗ್ ಫೇತ್, ತಪ್ಪಾದ ವಿಶ್ವಾಸ, ಅವಿಶ್ವಾಸ, ಮೂಢನಂಬಿಕೆ ನಮ್ಮೊಳಗಡೆ ಕ್ರಿಯೇಟ್ ಆಗಿರುತ್ತೆ. ಬಟ್ ವಿ ಆರ್ ಕ್ರಿಶ್ಚಿಯನ್ಸ್, ಓಕೆ, ಕ್ರೈಸ್ತರೇ ಆಗಿರ್ತೀವಿ, ಆದರೆ ಏನು ಫಲ ಇರೋದಿಲ್ಲ. ಇನ್ನೊಂದು, ವಿ ಆರ್ ನಾಟ್ ರೆಡಿ ಟು ರಿಪೆಂಟ್. ನಾವು ಮಾನಸಾಂತರ ಪಡ್ಲಿಕ್ಕೆ ತಯಾರಾಗಿರೋದಿಲ್ಲ. ವಾಕ್ಯ ಕೇಳಿಸ್ಕೊಳ್ಳುವಾಗ ನಮಗೆಲ್ಲ ಅರ್ಥ ಆಗುತ್ತೆ, ಇದು ಪಾಪ ಅಂತ ಗೊತ್ತಾಗುತ್ತೆ. ಈಗ ಉದಾಹರಣೆ, ಸುಳ್ಳು ಹೇಳುವುದು ಪಾಪ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಆದರೆ ಆ ಸುಳ್ಳು ಹೇಳೋದನ್ನು ಬಿಡೋದಿಲ್ಲ, ನಾವು ಪಾಪದ ದಾರಿಯನ್ನು ಬಿಡೋದಿಲ್ಲ. ಫಾರ್ ಎಕ್ಸಾಂಪಲ್, ದೇವರು ಒಬ್ಬರೇ, ದೇವರೆಷ್ಟು ಒಬ್ಬರೇ, ಅವರು ನಮ್ಮೆಲ್ಲರ ತಂದೆ ಆಗಿದ್ದಾರೆ. ಮತ್ತು ದೇವರ ರೂಪ ಏನು? ದೇವರು ಯಾವ ರೂಪದಲ್ಲಿರ್ತಾರೆ? ದೇವರು ಆತ್ಮಸ್ವರೂಪಿ. ಅದೇ ದೇವರು ಹೇಳ್ತಾರೆ, ನಾನೇ ದೇವರು, ನಾನಲ್ಲದೆ ಇನ್ನೊಬ್ಬರು ನಿಮಗೆ ದೇವರು ಇರಬಾರ್ದು, ನನ್ನನ್ನು ನೀವು ಆತ್ಮದಲ್ಲಿ ಸತ್ಯದಲ್ಲಿ ಆರಾಧನೆ ಮಾಡಬೇಕು ಅಂತ. ಆದರೆ ನಾವೇನು ಮಾಡ್ತೀವಿ? ಇದು ಕೇಳಿಸ್ಕೊಂಡ ಮೇಲೂ ಮೂಕ ವಿಗ್ರಹಗಳನ್ನು ಹಿಡ್ಕೊಂಡು ಆರಾಧನೆ ಮಾಡ್ತೀವಿ. ಸಿಕ್ಕಿರುವ ಎಲ್ಲ ಮೂರ್ತಿಗಳು ಮುಂದೆನೂ ಹೋಗಿ ಕೈ ಮುಗಿದು ಅಡ್ಡ ಬಿದ್ದು ಆರಾಧನೆ ಮಾಡಿ ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ. ಕರೆಕ್ಟಾ? ಸೊ ಆಗ ನಿಮಗೆ ದೇವರ ವಾಕ್ಯ ಅರ್ಥ ಆಗೋದಿಲ್ಲ. ನಾನು ಒಂದು ಉದಾಹರಣೆ ಹೇಳ್ತಾ ಇರೋದು. ವಾಕ್ಯ ಕೇಳಿಸ್ಕೊಳ್ತೀವಿ, ಹೌದು ಅಂತ ಹೇಳ್ತೀವಿ, ಹೌದು ದೇವರೊಬ್ಬರೇ. ದೇವರು ಯಾರು? ನಮ್ಮ ತಂದೆ. ದೇವರೊಬ್ಬರೇ, ಅವ್ರು ನಮ್ಮ ತಂದೆ, ಅವ್ರ ಆತ್ಮಸ್ವರೂಪಿ, ನಾವು ಅವರೊಬ್ಬರನ್ನೇ ಆರಾಧನೆ ಮಾಡಬೇಕು, ಎಲ್ಲದಕ್ಕೂ ಎಸ್ಸೆ. ಆಮೇಲೆ ಏನು ಮಾಡ್ತೀವಿ? ಸಿಕ್ಕಿದ ಮೂರ್ತಿಗಳ ಮುಂದೆ ಎಲ್ಲ ಹೋಗಿ ಬ್ಲೆಸ್ ಮಾಡಿ ನನ್ನನ್ನು ಆಶೀರ್ವಾದ ಮಾಡಿ ಅಂತ. ಇನ್ನು ಎಷ್ಟರ ಮಟ್ಟಿಗೆ ಹುಚ್ಚರಿದ್ದಾರೆ ನಮ್ಮಲ್ಲಿ ಅಂದರೆ, ಕೆಲವೊಂದು ಮೂರ್ತಿಗಳನ್ನ ಎತ್ಕೊಂಡು ತಲೆ ಮೇಲೆ ಇಟ್ಕೊಂಡು ಬ್ಲೆಸ್ ತಗೊಳ್ಳೋರು ಇದ್ದಾರೆ. ಇದನ್ನು ಮಾಡೋರು ಅರ್ಧಂಬರ್ಧ ಹೋಗಿರುತ್ತೆ, ಅವ್ರಿಗೆ ತಲೆ ಕೆಟ್ಟೋಗಿರುತ್ತೆ, ಮಾಡಿಸ್ಕೊಳ್ಳೋರಿಗೂ ತಲೆ ಕೆಟ್ಟೋಗಿರುತ್ತೆ. ಈ ಮಟ್ಟದಲ್ಲಿರುವಾಗ ನಿಮ್ಮ ಒಳಗಡೆ ಸತ್ಯದ ಅರಿವು ಖಂಡಿತ ಆಗಲ್ಲ. ವಾಕ್ಯ ಎಲ್ಲ ಕೇಳಿಸ್ಕೊಳ್ತೀರಿ. ಇವರು ಯಾರು ಗೊತ್ತಾ? ಕಾಲ್ದಾರಿಯಲ್ಲಿ ಬಿದ್ದ ಬೀಜಕ್ಕೆ ಹೋಲುವವರು. ಅಂಥವ್ರ ಪರಿಸ್ಥಿತಿ ಏನು ಅಂದರೆ, ಅಂಥವ್ರ ಜೀವನದಲ್ಲಿ ಸೈತಾನನ ಕೈ ಯಾವಾಗಲೂ ಇರುತ್ತೆ ಅಂತ ಯೇಸು ಹೇಳ್ತಾರೆ. ಧ್ಯಾನಕ್ಕೂ ಹೋಗ್ತಾರೆ, ವಾಕ್ಯ ಕೇಳಿಸ್ಕೊಳ್ತಾರೆ, ಚರ್ಚ್ಗೆ ಹೋಗ್ತಾರೆ, ವಾಕ್ಯ ಕೇಳಿಸ್ಕೊಳ್ತಾರೆ, ಆದರೆ ಅರ್ಥ ಆಗಿರೋದೇ ಇಲ್ಲ. ಅರ್ಥ ಅಂದರೆ ಈ ಬುದ್ಧಿಗಲ್ಲ, ಇಲ್ಲಿ ಅನುಭವ ಆಗಬೇಕು. 19ನೇ ವಾಕ್ಯ ಓದಿ ನೋಡೋಣ. 23ಕ್ಕಿಂತ ಮೊದಲು 19ನೇ ವಾಕ್ಯ ಓದಿ. ಕಾಲ್ದಾರಿಯಲ್ಲಿ ಬಿದ್ದ ಬೀಜಗಳ ಥರ ಇರುವವರ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅಂತ ಯೇಸು ಹೇಳ್ತಾರೆ. ಒಬ್ಬನು ಶ್ರೀ ಸಾಮ್ರಾಜ್ಯದ ಸಂದೇಶವನ್ನು ಕೇಳಿ. ಈಗ ನೀವೆಲ್ಲ ಈ 2 ದಿವಸ ಯಾವ ಸಾಮ್ರಾಜ್ಯದ ಸಂದೇಶ ಕೇಳಿಸ್ಕೊಳ್ತಾ ಇದ್ದೀರಿ? ಸ್ವರ್ಗ ಸಾಮ್ರಾಜ್ಯದ್ದು ಅಲ್ವಾ? ದೇವರ ಸಾಮ್ರಾಜ್ಯದ ಸಂದೇಶವನ್ನು ಕೇಳಿಸ್ಕೊಳ್ತಾ ಇದ್ದೀರಿ. ತುಂಬ ಸಂತೋಷ ಆಯ್ತಾ? ಕೇಳಿಸ್ಕೊಳ್ತಾ ಇರೋದು ಒಂದು ಲೆಕ್ಕ ಒಳ್ಳೆಯದೇ. ಕೇಳಿಸಿಕೊಂಡು ಅದನ್ನು ಗ್ರಹಿಸದೆ ಹೋದರೆ ಅದನ್ನು ಈಗ ನಿಮಗೆ ಗ್ರಹಿಕೆ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ? ನಿಮಗೆ ಕೇಳಿಸಿಕೊಂಡ ವಾಕ್ಯ ಗ್ರಹಿಕೆ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ನೀವು ಜೀವಿಸುವ ಜೀವನದಿಂದ ಮಾತ್ರನೇ ಗೊತ್ತಾಗೋದು. ನಮ್ಗೆ ಅರ್ಥ ಆಗಿದೆ ಅಂತ ಹೇಳೋದ್ರಲ್ಲಿ ಏನು ನಿಮಗೆ ಗ್ರಹಿಕೆ ಆಗಿದೆ ಅನ್ನೋದನ್ನು ಒಪ್ಕೊಳ್ಳಿಕ್ಕಾಗೋದಿಲ್ಲ. ನಿಮಗೆ ಗ್ರಹಿಕೆ ಆಗಿದ್ದರೆ ಅದು ನಿಮ್ಮ ಜೀವನದಲ್ಲಿ ಕಾಣಿಸುತ್ತೆ. ಎಲ್ಲಿ ಕಾಣಿಸುತ್ತೆ? ಉದಾಹರಣೆ ಸರಿಯಾಗಿ ಹೇಳಬೇಕಾಗತ್ತೆ, ಇಲ್ಲಾಂದರೆ ನಿಮ್ಮ ತಲೆ ಒಳಗಡೆ ಹೋಗಲ್ಲ. ಈಗ ದೇವರು ಒಬ್ಬರೇ, ಅವರೊಬ್ಬರನ್ನೇ ಆರಾಧಿಸಬೇಕು, ಅವ್ರ ಆತ್ಮಸ್ವರೂಪಿ ಅಂತ ಯಾರಿಗೆ ಗ್ರಹಿಕೆ ಆಗಿದೆಯೋ ಅವರೆಲ್ಲ ಮನೆಗೆ ಹೋದ್ಮೇಲೆ ಏನು ಮಾಡ್ತಾರೆ ಗೊತ್ತಾ? ಇದುವರೆಗೂ ಇಟ್ಕೊಂಡಿರೋ ಮೂರ್ತಿಗಳನ್ನೆಲ್ಲ ಪೂಜೆ ಮಾಡ್ತಾ ಇದ್ರಲ್ಲ, ಎಲ್ಲ ಮೂರ್ತಿಗಳನ್ನೂ ಎತ್ತಿ ಮಣ್ಣಿಂದು, ಮರದ್ದು, ತಗಡದು, ಚಿನ್ನದ್ದು, ಬೆಳ್ಳಿದ್ದು ಎಲ್ಲ ಎತ್ತಿ ಮೂಟೆ ಕಟ್ಟಿ ಎತ್ಕೊಂಡೋಗಿ ಬಿಸಾಡ್ತೀರಿ. ಕೇಳುವಾಗ ಹೇಳ್ತೀರಿ, ಇಷ್ಟು ದಿವಸ ಈ ಮೂರ್ತಿಗಳಿಗೆಲ್ಲ ಹೂವಿಟ್ಟುಕೊಂಡು
ಕ್ಯಾಂಡಲ್ ಅಂಟಿಸ್ಕೊಂಡು ಪೂಜೆ ಮಾಡಿಕೊಂಡು ಆರಾಧನೆ ಮಾಡ್ಕೊಂಡು ಬದುಕ್ತಾ ಇದ್ದೆ. ಈಗ ನನಗೆ ಗ್ರಹಿಕೆ ಆಗಿದೆ, ದೇವರು ಒಬ್ಬರೇ, ಅವರು ನಮ್ಮ ತಂದೆ, ಅವರು ಆತ್ಮಸ್ವರೂಪಿ, ಅವ್ರನ್ನ ಆತ್ಮದಿಂದ ಆರಾಧಿಸಬೇಕು ಅಂತ ಈಗ ನನಗೆ ಅರ್ಥ ಆಯಿತು. ಆದ್ದರಿಂದ ಇನ್ನು ಮುಂದೆ ನನ್ನ ಒಳಗೆ ಇರುವ ನನ್ನ ತಂದೆಯಾದ ದೇವರನ್ನ, ಆತ್ಮರೂಪನಾದ ದೇವರನ್ನ ನನ್ನ ಆತ್ಮದ ಮುಖಾಂತರ ನಾನು ಆರಾಧನೆ ಮಾಡ್ತೀನಿ, ಪ್ರಾರ್ಥಿಸ್ತೀನಿ ಅಂತ ಹೇಳಲಿಕ್ಕಾಗತ್ತೆ. ಇದು ಗ್ರಹಿಕೆ ಆದರೆ. ಗ್ರಹಿಕೆ ಆಗದೆ ಇದ್ದರೆ ನಾವು ಮನೆಗೆ ಹೋಗ್ತೀವಿ, ಮಾಡಿದ್ದೇ ಮಾಡಿಕೊಂಡು ಕಾಲ ಕಳ್ಕೊಂಡು ಮತ್ತೆ ಬರ್ತೀವಿ, ಮತ್ತೆ ಹೋಗ್ತೀವಿ, ಮತ್ತೆ ಬರ್ತೀವಿ, ಮತ್ತೆ ಹೋಗ್ತೀವಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇದು ಗ್ರಹಿಕೆ ಆದ ಲಕ್ಷಣ. ಇನ್ನು ಮಿಕ್ಕಿದ್ದು ನಾನೇನು ಹೇಳಲ್ಲ. ಗ್ರಹಿಕೆ ಆದರೆ. ಗ್ರಹಿಕೆ ಆಗದೆ ಇದ್ದರೆ ಭಯ ಇರುತ್ತೆ. ಅಯ್ಯೋ, ಇಷ್ಟು ದಿವಸ ಇದಕ್ಕೆ ಅಡ್ಡ ಬಿದ್ದು ಆರಾಧನೆ ಮಾಡ್ತಾ ಇದ್ದೀವಿ, ಎತ್ತು ಬಿಟ್ರೆ ಏನಾದರೂ ಆಗಿಬಿಟ್ರೆ. ನಿನಗೆ ಎತ್ತು ಅಂತ ನಾನು ಹೇಳ್ತಾ ಇಲ್ಲ, ನಿನಗೆ ಗ್ರಹಿಕೆ ಆದರೆ ಇದಾಗುತ್ತೆ ಅಂತ ನಾನು ಹೇಳ್ತಾ ಇರೋದು. ನಮಗೆ ಗ್ರಹಿಕೆ ಆದರೆ ನಮ್ಮಿಂದ ಆಗುತ್ತೆ. ಈಗ ಉದಾಹರಣೆ, ಒಬ್ಬರನ್ನ ನಾವು ಕ್ಷಮಿಸಬೇಕು. ಕ್ಷಮಿಸ್ತಾ ಇದ್ದರೆ ಏನಾಗುತ್ತೋ ಏನೋ ಅಂತ ಕ್ಷಮಿಸೋ ಥರ ನಾಟಕ ಎಲ್ಲ ಮಾಡ್ಬೋದು, ಕಾಲಿಗೆ ಬೀಳೋದು, ಸಾರಿ ಅಂತ ಕೇಳೋದೆಲ್ಲ ಮಾಡ್ಬೋದು. ಆದರೆ ಇಲ್ಲಿಂದ ಕ್ಷಮೆ ಬರೋದಿಲ್ಲ. ನಿಮಗೆ ಗ್ರಹಿಕೆ ಆದರೆ ಏನು, ನಾನು ಕ್ಷಮಿಸದೇ ಇದ್ದರೆ ನಾನು ಹೇಗೆ ದೇವರ ಕ್ಷಮೆಗೆ ಪಾತ್ರನಾಗ್ತೀನಿ? ದೇವರೇ ನನ್ನಂಥ ಒಬ್ಬ ಪಾಪಿಯನ್ನು ಕ್ಷಮಿಸಿರುವಾಗ ನಾನೊಬ್ಬ ಮನುಷ್ಯನನ್ನು ಕ್ಷಮಿಸದೇ ಇದ್ದರೆ ನಾನು ಯಾವ ಥರ ದೇವರ ಮಗ, ನಾನು ಯಾವ ಥರ ಕ್ರೈಸ್ತ ವಿಶ್ವಾಸಿ, ನಾನು ಹೇಗೆ ಪ್ರಾರ್ಥನೆ ಮಾಡಲಿಕ್ಕಾಗುತ್ತೆ? ನನ್ನ ಪ್ರಾರ್ಥನೆಗೆ ಏನು ಅರ್ಥ ಇದೆ? ಆವಾಗ ನಾನು ನಾಟಕ ಮಾಡ್ದಂಗೆ ಆಗೋದಿಲ್ವಾ? ಆದ್ದರಿಂದ ನಾನು ನಾಟಕ ಮಾಡಬಾರ್ದು. ನನ್ನ ಈ ಕಪಟತನದ ಪ್ರಾರ್ಥನೆ ಬೇಡ, ನನ್ನ ಪ್ರಾರ್ಥನೆಯಲ್ಲೊಂದು ಪ್ರಾಮಾಣಿಕತೆ ಬೇಕು. ಐ ಮಸ್ಟ್ ಹ್ಯಾವ್ ಎ ಫೇತ್ಫುಲ್ನೆಸ್ ಇನ್ ಪ್ರೇಯರ್ ಲೈಫ್. ಐ ಮಸ್ಟ್ ಹ್ಯಾವ್ ಎ ಫೇತ್ಫುಲ್ ಪ್ರೇಯರ್ ಲೈಫ್. ಒಂದು ನಂಬಿಗಸ್ತಿಕೆಯಿಂದ ಕೂಡಿದ ಒಂದು ಪ್ರಾರ್ಥನೆ ಬೇಕು. ಆವಾಗ ಏನು ಮಾಡ್ತೀವಿ? ನಾವು ಕ್ಷಮಿಸ್ತೀವಿ. ಹೇಗೆ ಕ್ಷಮಿಸ್ತೀವಿ? ಪ್ರಾಮಾಣಿಕವಾಗಿ ಹೋಗಿ ಕ್ಷಮಿಸ್ತೀವಿ, ಕ್ಷಮಿಸ್ಬಿಟ್ಟು ಪ್ರಾರ್ಥಿಸ್ತೀವಿ. ಇದು ನಮಗೆ ಗ್ರಹಿಕೆ ಆದರೆ, ದೇವರ ವಾಕ್ಯ ಕೇಳಿಸಿಕೊಂಡಿದ್ದು ಗ್ರಹಿಕೆ ಆದರೆ. ಆಗದೆ ಇದ್ದರೆ ಖಾಲಿ ಬಿದ್ದಿದ್ದೀವಿ, ಫೋನ್ ಮಾಡಿದ್ದೀವಿ, ಕ್ಷಮೆ ಕೊಟ್ಟಿದ್ದೀವಿ ಅಷ್ಟೇ. ಆದರೆ ಇಲ್ಲಿ ಆ ದ್ವೇಷ, ಆ ಕೋಪ ಹಾಗೇ ಇರುತ್ತೆ, ಆ ಸ್ಟೈನ್, ಆ ಕೊಳೆ ಹಾಗೇ ಇರುತ್ತೆ. ಬಾಯಲ್ಲಿ ಮಾತ್ರ ಎಲ್ಲರನ್ನೂ ಕ್ಷಮಿಸ್ಬಿಟ್ಟಿದ್ದೀನಿ, ಡಂಗುರನ್ನೇ ಸಾರಿಸ್ಬಿಡ್ತೀವಿ, ಪ್ರಯೋಜನ ಇಲ್ಲ. ಓದಿ ಈಗ ಇನ್ನೊಂದು ಸರಿ. ಒಬ್ಬನು ಶ್ರೀ ಸಾಮ್ರಾಜ್ಯದ ಸಂದೇಶವನ್ನು ಕೇಳಿ, ಒಬ್ಬಳು ಶ್ರೀ ಸಾಮ್ರಾಜ್ಯದ, ನಿತ್ಯ ಜೀವದ, ಸ್ವರ್ಗರಾಜ್ಯದ ಸಂದೇಶವನ್ನು, ದೇವರ ವಾಕ್ಯವನ್ನು ಕಿವಿಯಿಂದ ಕೇಳಿಸ್ಕೊಂಡು ಅದನ್ನು ಗ್ರಹಿಸದೆ ಹೋದರೆ, ಅದನ್ನ ಅರ್ಥ ಮಾಡಿಕೊಳ್ಳದೆ ಹೋದರೆ, ಇಫ್ ಯು ಡು ನಾಟ್ ಅಂಡರ್ಸ್ಟ್ಯಾಂಡ್ ಇಟ್, ಕೇಡಿಗನು ಬಂದು, ಯಾರು ಬರ್ತಾರಂತೆ? ಹೋಲಿ ಸ್ಪಿರಿಟ್ ಅಲ್ಲ ಬರೋದು. ಕೇಡಿಗನು ಅಂದರೆ ಪಿಶಾಚಿ. ಕೇಡಿಗನು ಬಂದು ಅವನ ಹೃದಯದಲ್ಲಿ ಬಿತ್ತಿದ್ದ ಬೀಜವನ್ನು ತೆಗೆದೆಸೆಯುತ್ತಾನೆ. ಅಂದ್ರೆ ಪಿಶಾಚಿ ನಿನ್ನ ಹೃದಯದಲ್ಲಿ ಕೈ ಹಾಕ್ತಾನೆ ಅಂತ ಅರ್ಥ. ಯಾರ ಹೃದಯದಲ್ಲಿ ಕೈ ಹಾಕ್ತಾನೆ? ಪಿಶಾಚಿ ಬಂದು ನಿನ್ನ ಹೃದಯದಲ್ಲಿ ಬಿತ್ತಿದ ಬೀಜವನ್ನು ತೆಗೆದೆಸಿದ್ರೆ ಅಲ್ಲಿ ಏನಾಯ್ತು? ಎಂಟಿ ಆಯ್ತು, ಖಾಲಿ ಆಯ್ತು. ಅದಕ್ಕೇನೆ ನೋಡಿ, ಕೆಲವು ಟೈಮ್ ಧ್ಯಾನಕ್ಕೆ ಹೋಗ್ತೀವಿ, ನಾವು ಗ್ರಹಿಸಿಕೊಳ್ಳೋದಿಲ್ಲ, ಏನನ್ನು ಕೂಡ ಗ್ರಹಿಸಿಕೊಳ್ಳದೆ ಇರಲಿಕ್ಕೆ ಕಾರಣ ನಾನು ಒಂದೆರಡು ಹೇಳಿದೆ. ಒಂದು, ನಾವು ನಮ್ಮ ತಲೆಯಲ್ಲಿ ಇಟ್ಕೊಂಡಿರ್ತಕ್ಕಂಥ ದೇವರ ಕುರಿತಾದ ತಪ್ಪಾದ ಅರಿವುಗಳು, ಇದು ಅವಿಶ್ವಾಸ ಕ್ರಿಯೇಟ್ ಮಾಡುತ್ತೆ. ಅವರಿಗೇನು ಗ್ರಹಿಕೆ ಆಗೋದಿಲ್ಲ, ನಿದ್ದೆ ಹೊಡ್ಕೊಂಡು ಊಟ ಹೊಡ್ಕೊಂಡು ಸುಮ್ಮನೆ ಕೈ ತಟ್ಕೊಂಡು ಹೋಗ್ತಾರೆ ಅಷ್ಟೇ, ವೇಸ್ಟ್ ಬಾಡಿಗಳ ಥರ ಆಗಿರ್ತಾರೆ, ಪ್ರಯೋಜನ ಇಲ್ಲ, ಯೂಸ್ಲೆಸ್ ಫೆಲೋಸ್. ಓಕೆ, ಇನ್ನೊಂದು ಸೆಕೆಂಡ್ ಕ್ಯಾಟಗರಿ, ಪಾಪ ಅಂತ ಗೊತ್ತಿದ್ರು ಕೂಡ ವಿ ಆರ್ ನಾಟ್ ರೆಡಿ ಟು ರಿಪೆಂಟ್. ನಾವು ಮಾನಸಾಂತರ ಪಡಲಿಕ್ಕೆ, ಆ ಪಾಪವನ್ನು ಬಿಟ್ಟು ದೇವ್ರ ಕಡೆಗೆ ತಿರುಗಲಿಕ್ಕೆ ನಾವು ತಯಾರಿಲ್ಲ, ನಮ್ಮದೇ ಆಗಬೇಕು. ಸೊ ಈ ಎರಡು ಕ್ಯಾಟಗರಿ ಅವರಿಗೆ ಖಂಡಿತವಾಗಲೂ ಎಷ್ಟು ಬೋಧನೆ ಕೇಳಿಸಿದ್ರು ನಮಗೆ ಅರ್ಥ ಆಗಲ್ಲ, ಅನುಭವ ಆಗಲ್ಲ. ಅಂಥವ್ರ ಜೀವನದಲ್ಲಿ, ಅಂಥವ್ರ ಹೃದಯದಲ್ಲಿ ದೇವರ ವಾಕ್ಯ ನಿಲ್ಲೋದೇ ಇಲ್ಲ. ನೀನು ಎಷ್ಟೇ ಬೈಬಲ್ ಓದಿದ್ರು ವಾಕ್ಯ ಒಳಗಡೆ ಇರೋದಿಲ್ಲ. ವಾಕ್ಯದ ಫಲ ನೋಡಲಿಕ್ಕೆ ಆಗಲ್ಲ. ವಾಕ್ಯ ಓದ್ತೀವಿ, ಆದರೆ ವಾಕ್ಯದ ಫಲ, ವಾಕ್ಯದ ಶಕ್ತಿ ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಕಾರಣ ಏನು ಅಂದರೆ, ಸೈತಾನ ಕೈ ಹಾಕಿ ಎತ್ತಿಬಿಟ್ಟಿದ್ದಾನೆ. ಸೈತಾನ ತಗೊಂಡೋಗ್ಬಿಟ್ಟ ಬೀಜನ. ಈಗ ಅಲ್ಲಿ ಬೀಜ ಇಲ್ಲ. ಬೀಜ ಇಲ್ಲದೆ ಇದ್ದರೆ, ನಿಮ್ಮ ಹೊಲದಲ್ಲಿ ಬೀಜ ಬಿತ್ತನೆ ಮಾಡಲಿಲ್ಲ ಅಂದರೆ, ಒಳ್ಳೆ ಮಳೆ ಬಿತ್ತು ಅಂತ ಇಟ್ಕೊಳ್ಳಿ, ಅಲ್ಲೆಲ್ಲ ಏನು ಬರುತ್ತೆ? ಕಳೆ, ಮುಳ್ಳು ಪೊದೆಗಳು. ನಮ್ಮಲ್ಲಿ ಅನೇಕರ ಹೃದಯಗಳು ಮುಳ್ಳು ಪೊದೆಗಳ ಥರ ಇದೆ ಇವತ್ತು. ಯಾಕೆ ಮುಳ್ಳು ಪೊದೆಗಳ ಥರ ಇದೆ ಅಂದರೆ,
ಬೀಜ ಇಲ್ಲ. There is no seed of God's word properly sown in our hearts. That is why only weeds are there. ನಮ್ಮ ಒಳಗಡೆ ಸರಿಯಾಗಿ ಬಿತ್ತಲ್ಪಟ್ಟ ದೇವರ ವಾಕ್ಯ ಇಲ್ಲದೆ ಇರೋದ್ರಿಂದ ಮುಳ್ಳು ಪೊದೆಗಳು ಅನೇಕರ ಹೃದಯದಲ್ಲಿ ತುಂಬಿಕೊಂಡಿದೆ. ಆಗೇನಾಗುತ್ತೆ, ಆಗ ಮನಸ್ಸಿಗೆ ಬೇಜಾರಾಗುತ್ತೆ, ಭಾರ ಆಗುತ್ತೆ, ಇರಿಟೇಷನ್ ಆಗುತ್ತೆ, ನಮಗೆ ದೇವರ ವಾಕ್ಯ ಕೇಳಲಿಕ್ಕೆ ಇಂಟ್ರೆಸ್ಟೇ ಇಲ್ಲ, ನಮಗಿದು ಯಾವುದು ಬೇಡ ಅನಿಸುತ್ತೆ, ಇನ್ನೇನೋ ಅನಿಸ್ತಾ ಇರುತ್ತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಓಕೆ, ದೇವರ ವಾಕ್ಯ ಅರ್ಥ ಆಗದೇ ಇದ್ದರೆ ಅಲ್ಲಿ ಯಾರು ಕೆಲಸ ಮಾಡ್ತಾರೆ? ಸೈತಾನ ಕೆಲಸ ಮಾಡ್ತಾನೆ ಅಂತ ಯೇಸು ಸ್ವಾಮಿ ಹೇಳಿದ್ದು. ಆದ್ದರಿಂದ ಸೈತಾನಿಗೆ ನೀವು ಬಿಟ್ಟು ಕೊಡಬಾರದು ನಿಮ್ಮ ಹೃದಯವನ್ನು, ನಿಮ್ಮ ಜೀವನವನ್ನು. ಯಾವಾಗ ನಿಮ್ಮ ಹೃದಯವನ್ನು ನೀವು ಸೈತಾನಿಗೆ ಬಿಟ್ಟು ಕೊಡ್ತೀರೋ, ಖಂಡಿತವಾಗ್ಲೂ ನಿಮ್ಮ ಜೀವಿತದಲ್ಲಿ ನೀವು ಅನುಭವಿಸಬೇಕಾದ ಸಂತೋಷ, ಆನಂದ ಎಲ್ಲ ನಷ್ಟಪಟ್ಟು ಹೋಗ್ತದೆ. ಈಗ 23ನೇ ವಾಕ್ಯಕ್ಕೆ ಬರೋಣ. ಮತ್ತಾಯ 13:23. ಇನ್ನೊಬ್ಬನು ವಾಕ್ಯವನ್ನು ಕೇಳುತ್ತಾನೆ, ಇನ್ನು ಕೇಳಿಸ್ಕೊಳ್ಳಿ. ಇನ್ನೊಬ್ಬನು ವಾಕ್ಯವನ್ನು ಕೇಳುತ್ತಾನೆ, ಗ್ರಹಿಸಿಕೊಳ್ಳುತ್ತಾನೆ. ಫಸ್ಟ್ ಏನು ಓದಿದ್ರಿ? ಕೇಳುತ್ತಾನೆ, ಅವನು ಕೇಳ್ತಾನೆ, ಆದರೆ ಏನಾಗೋದಿಲ್ಲ ಅವನಿಗೆ. ಏನಾಗೋದಿಲ್ಲ, 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 ಅವ್ರಿಗೇನು ಆಗ್ತಾ ಇಲ್ಲ. ಅವ್ರು ಇದ್ದಾರೆ ಸುಮ್ಮನೆ. ಕೇಳಿಸಿಕೊಳ್ಳುತ್ತಾನೆ, ಆದರೆ ಗ್ರಹಿಸಿಕೊಳ್ಳೋದಿಲ್ಲ. ನೋಡಿ, ವಾಕ್ಯ ಗ್ರಹಿಕೆ ಆಗಬೇಕಾದ್ರೆ ತನ್ನಷ್ಟಕ್ಕೆ ತಾನೇ ಆಗೋದಿಲ್ಲ, ನನ್ನ ಸಹಕಾರ ಬೇಕು. ನಮ್ಮಲ್ಲಿ ಎಷ್ಟು ಜನರಿಗೆ ಮನಸ್ಸಿಲ್ಲ ಹೇಳಿ? ಮನಸ್ಸಂದರೆ ಆಲೋಚನೆ ಮಾಡಲಿಕ್ಕೆ ಎಷ್ಟು ಜನಕ್ಕೆ ಇಲ್ಲ? ಆಲೋಚನೆ ಅಂದರೆ ಸಿಂಪಲ್ ಇಷ್ಟೇ, ನನಗೀಗ ಹಸಿವು ಆಗ್ತಾಯಿದೆ, ಊಟ ಮಾಡಬೇಕು ಅಂತ. ಎಷ್ಟು ಜನಕ್ಕೆ ಬುದ್ಧಿ ಇದೆ? ಎಲ್ರಿಗೂ ಇದೆ. ಬಾಯಾರಿಕೆ ಆದಾಗ ನೀರು ಕುಡಿಬೇಕು ಅಂತ ಎಷ್ಟು ಜನಕ್ಕೆ ಬುದ್ಧಿ ಇದೆ? ನಂಬರ್ 1 ನಂಬರ್ 2 ಬಂದರೆ ಟಾಯ್ಲೆಟ್ಗೆ ಹೋಗ್ಬೇಕು ಅಂತ ಎಷ್ಟು ಜನಕ್ಕೆ ಬುದ್ಧಿ ಇದೆ? ಯಾರು ಟಾಯ್ಲೆಟ್ ಕೂತ್ಕೊಂಡಲ್ಲೇ ಮಾಡ್ಕೊತೀರಾ? ಇಲ್ಲಿ ತಂದು ಯಾರಾದರೂ ಊಟ ನಿಮಗೆ ಫೀಡ್ ಮಾಡ್ತಾರಾ? ಇಲ್ಲ. ಯಾರು ICU ಪೇಷಂಟ್ಸ್ ಯಾರೂ ಇಲ್ಲ. ಎಲ್ರಿಗೂ ಇದು ಇದೆ. ಹಾಗಾದರೆ ನಿಮಗೆಲ್ಲರಿಗೂ ಕೆಪಾಸಿಟಿ ಇದೆ ವಾಕ್ಯ ಅರ್ಥ ಮಾಡ್ಕೊಳ್ಳಿಕ್ಕೆ. ವಾಕ್ಯ ಅರ್ಥ ಮಾಡ್ಕೊಳ್ಳಿಕ್ಕೆ ಕೆಪಾಸಿಟಿ ಇರೋರೇ ನೀವೆಲ್ಲರೂ ಕೂಡ. ಇನ್ನು ನನಗೆ ನಂಬರ್ 1 ಆಗಿದ್ದು ಗೊತ್ತಾಗೋದಿಲ್ಲ, 2 ಹೋಗಿದ್ದು ಗೊತ್ತಾಗೋದಿಲ್ಲ, ಹಸುವಾಗಿದ್ದು ಗೊತ್ತಾಗೋದಿಲ್ಲ, ಮೈಮೇಲೆ ಬಟ್ಟೆ ಇಲ್ಲದೆ ಇರೋದು ಏನು ಗೊತ್ತಾಗೋದಿಲ್ಲ, ಕೋಮಾ ಸ್ಟೇಜಲ್ಲಿ ಇದೆಯಾ ಅಂದರೆ ನಿನಗೆ ಎಕ್ಸ್ಕ್ಯೂಸ್ ಇದೆ, ನಿನಗೆ ದೇವರೇ ಏನಾದರೂ ಮಾಡ್ತಾರೆ, ನಿಂದೇನು ಬೇಕಾಗಿಲ್ಲ ಸಹಕಾರ, ನಿನ್ನ ಕೈಲಾಗಲ್ಲ ಅಂತ ಇವ್ರಿಗೆ ಗೊತ್ತು. ಆದರೆ ಮಿಕ್ಕಿದ್ದೆಲ್ಲ ನಿಮ್ಗೆ ಅರ್ಥ ಆಗುತ್ತೆ. ಪಕ್ಕದ ಮನೆಯವರು ಎಷ್ಟು ಗಂಟೆಗೆ ಎಲ್ಲಿ ಹೋದರು, ಎಲ್ಲಿ ರೀಚ್ ಆದರು, ಅವ್ರು ಎಲ್ಲಿ ಬಂದರು, ಅವ್ರ ಮನೆಗೆ ಯಾರೆಲ್ಲ ಬಂದು ಹೋದರು, ಯಾಕೆ ಬಂದು ಹೋದರು ಅಂತ ಗಾಳೀಲಿ ನಿಮಗೆ ಸೆನ್ಸ್ ಮಾಡಲಿಕ್ಕಾಗುತ್ತೆ. ಅಷ್ಟು ಕೆಪಾಸಿಟಿ ನಿಮಗಿದೆ. ಹಾಗಾದರೆ ಖಂಡಿತವಾಗಲು ಇದು ಎಲ್ಲದಕ್ಕಿಂತ ತುಂಬ ಸರಳವಾದ, ಸುಲಭವಾದ ದೇವರ ವಾಕ್ಯ ಅರ್ಥ ಮಾಡ್ಕೊಳ್ಳಿಕ್ಕೆ 100ಕ್ಕೆ 100 ನಿನಗಾಗುತ್ತೆ. ಫಸ್ಟು ಇದಾಗುತ್ತೆ ಅನ್ನೋ ತಲೆಗೆ ಹೋಗಲಿ. ಸೈತಾನ ನಿನ್ನ ತಲೆಗೆ ಆಲ್ರೆಡಿ ಕೊಟ್ಟುಬಿಟ್ಟಿರ್ತಾನೆ ಒಂದು ಸುಳ್ಳು. ಏನು ಗೊತ್ತಾ? ನಿಮಗಿದೆಲ್ಲ ಅರ್ಥ ಆಗಲ್ಲ. ಇದೆಲ್ಲ ಏನಿದ್ರೂ ಫಾದರ್ಸ್ಗಳಿಗೆ, ಸಿಸ್ಟರ್ಸ್ಗಳಿಗೆ, ಆಮೇಲೆ ಈ ಪ್ರೇಯರಲ್ಲೆಲ್ಲ ಇರ್ತಾರಲ್ಲ ಅವ್ರಿಗೆ ಮಾತ್ರನೇ, ಇದು ನಿಮ್ಮ ತಲೆಗೆಲ್ಲ ಹೋಗಲ್ಲ ಅಂತ ಪಿಶಾಚಿ ಆಲ್ರೆಡಿ ನಿನಗೆ ಹೇಳಿರ್ತಾನೆ. ನೀನು ಅದನ್ನು ನಂಬಿಟ್ಟಿರ್ತಿ, ಅದಕ್ಕೆ ನಿನಗೆ ಅರ್ಥನೇ ಆಗಲ್ಲ. ಆದರೆ ಒಂದು ತಿಳ್ಕೊ, ಇದು ನಿನಗೆ ಅರ್ಥ ಆಗುತ್ತೆ. ದೇವರ ವಾಕ್ಯ ಪ್ರತಿಯೊಬ್ಬ ಮನುಷ್ಯ ನಿನಗೆ ಉಸಿರಾಟ ಇದ್ದರೆ ನಿನಗೆ ಅರ್ಥ ಆಗಿರುತ್ತೆ. ಅದರಿಂದ ನೀನು ಅದ್ರ ಜೊತೆಗೆ ಅಗ್ರಿ ಆಗಬೇಕು. ಯಾವ್ಯಾವ್ದ್ರದ್ದು ಜೊತೆಗೆ ಅಗ್ರಿ ಆಗ್ತೀವಲ್ವಾ? ಸೈತಾನನ ಜೊತೆಗಂತೂ ಡೈಲಿ ಅಗ್ರಿಮೆಂಟ್ ಮಾಡ್ಕೊಳ್ತೀವಿ. ಯಾಕೆ ದೇವ್ರ ವಾಕ್ಯದ ಜೊತೆಗೆ ಒಂದು ಅಗ್ರಿಮೆಂಟ್ ಮಾಡಬಾರ್ದು? ಜೀವನ ಬ್ಯೂಟಿಫುಲ್ ಮಾಡ್ಕೋಬಾರ್ದು? ಬುದ್ಧಿವಂತರಾಗ್ರಿ. ವೆನ್ ಯು ಅಗ್ರಿ ಯೋರ್ ಸೆಲ್ಫ್ ವಿತ್ ಗಾಡ್ಸ್ ವರ್ಡ್, ಯು ವಿಲ್ ಮೇಕ್ ಯುವರ್ ಲೈಫ್ ಬ್ಯೂಟಿಫುಲ್. ನಿಮ್ಮ ಜೀವನ ತುಂಬ ಸುಂದರವಾಗಿಸ್ಕೋಬೋದು. ಯಾವಾಗ? ವೆನ್ ಯು ಹ್ಯಾವ್ ಎನ್ ಅಗ್ರಿಮೆಂಟ್ ವಿತ್ ದ ವರ್ಡ್ ಆಫ್ ಗಾಡ್. ಈಚ್ ಟೈಮ್ ಎವ್ರಿ ಡೇ when you are in agreement with God's word, you have an agreement with God's word, you can make your life so beautiful, wonderful. ಯಾವಾಗೆಲ್ಲ ದೇವರ ವಾಕ್ಯದ ಜೊತೆಗೆ ನಾವು ಒಂದು ಒಪ್ಪಂದ ಮಾಡ್ಕೊಳ್ತೀವೋ ಆವಾಗಲೆಲ್ಲ ನಮ್ಮ ಜೀವನ ತುಂಬ ಸುಂದರವಾಗಿಸ್ಕೊಳ್ತೀವಿ, ತುಂಬ ಅದ್ಭುತಕರವಾಗಿಸ್ಕೊಳ್ತೀವಿ. ನಾವು ಯಾಕೆ ಮನುಷ್ಯರ ಜೊತೆಗೆ ಅಗ್ರಿಮೆಂಟ್ ಮಾಡ್ಕೊಳ್ತೀವಿ? ನಮ್ಮ ಆಲೋಚನೆ ಜೊತೆಗೆ ಅಗ್ರಿ ಆಗ್ತೀವಿ, ಲೋಕದ ಜೊತೆಯಲ್ಲಿ ಅಗ್ರಿ ಆಗ್ತೀವಿ ಅಲ್ವಾ?
ಯಾಕೆ ದೇವ್ರ ಜೊತೆಗೆ ಅಗ್ರಿ ಆಗಬಾರ್ದು? ನಾವು ದೇವ್ರ ಮಕ್ಕಳಾದರೆ ನಾವು ಅಗ್ರಿ ಆಗಬೇಕಾಗಿರೋದು ದೇವರ ಜೊತೆ ಮಾತ್ರನೇ. ಯಾವನ್ ಏನು ತಿಳ್ಕೊಂಡ್ರೆ ನಮಗೇನು, ಯಾವನ್ ಏನು ಹೇಳ್ಕೊಂಡ್ರೆ ನಮಗೇನು? ಯಾವನ್ ಯಾರು? ಹೂ ಈಸಿ? ನಮ್ಮ ಬಗ್ಗೆ ಏನೇನೋ ಮಾತಾಡೋನು ಯಾವನೇ ಆಗಿರ್ತಾನೆ. ಆದ್ದರಿಂದ ಆ ಯಾವನಿನೋಗೋಸ್ಕರನೋ ನೀನು ಯಾಕೆ ತಲೆ ಕೆಡಿಸ್ಕೋತಿಯಪ್ಪ? ನಿನಗೋಸ್ಕರ ಒಬ್ಬರು ಈ ಭೂಮಿಗೆ ಹುಡ್ಕೊಂಡು ಬಂದಿದ್ದಾರಲ್ಲ ದೇವರು, ಶಿಲುಬೆ ಮೇಲೆ ಸತ್ತಿದಾರಲ್ಲ ನಿನ್ನ ರಕ್ಷಿಸೋದಕ್ಕೋಸ್ಕರ, ಅವ್ರಿಗೋಸ್ಕರ ಮಾತ್ರ ತಲೆ ಕೆಡಿಸ್ಕೋ. ಈ ಯಾವನೋ ಯಾವಳೋ ಸೋ ಕಾಲ್ಡ್ ಯಾವನೋ ಯಾವಳೋ ಅಂತ ಇರ್ತಾರಲ್ವ, ನಾನು ಯಾರಿಗೆ ಹೇಳ್ತಾ ಇರೋದು ಗೊತ್ತಾ? ಸುಮ್ಮನೆ ನಿಮ್ಮ ಬಗ್ಗೆ ಇಲ್ಲದೆ ಇರೋದೆಲ್ಲ ಮಾತಾಡಿಕೊಂಡು ಏನೇನೋ ಹೇಳ್ಕೊಂಡು ಅದು ಇದು ಕ್ರಿಯೇಟ್ ಮಾಡ್ತಾರಲ್ಲ ಅವ್ರ ಬಗ್ಗೆ ನೀವು ಯಾಕೆ ತಲೆ ಕೆಡಿಸ್ಕೊಳ್ತೀರ? ನಿಮಗೂ ಅವ್ರಿಗೆ ಏನು ಸಂಬಂಧ? ಯೇಸು ಸ್ವಾಮಿ ಹತ್ರ ಕೆಲವು ಫರಿಸಾಯರು ಬಂದು ಹೇಳ್ತಾರೆ, ನೋಡಿ ನೀವಿಲ್ಲಿ ತುಂಬ ಶುಭ ಸಂದೇಶ ಸಾರ್ತಾ ಇದ್ದೀರಿ, ದೆವ್ವಗಳನ್ನೆಲ್ಲ ಓಡಿಸ್ತಾ ಇದ್ದೀರಿ, ಆದರೆ ಹೆರೋದ ನಿಮ್ಮನ್ನು ಕೊಲ್ಲಬೇಕು ಅಂತ ಇದ್ದಾನೆ, ಸ್ವಲ್ಪ ಇಲ್ಲಿಂದ ಜಾಗ ಖಾಲಿ ಮಾಡಿ ಅಂತ. ಯೇಸು ಸ್ವಾಮಿ ಹೇಳ್ತಾರೆ, ಯಾವನ ಒಂದು ನರಿ, ಹೋಗಿ ಆ ನರಿಗೆ ಹೇಳಿ, ಗೋ ಆ್ಯಂಡ್ ಟೆಲ್ ದಟ್ ಫಾಕ್ಸ್, ಹೋಗಿ ಆ ನರಿಗೆ ಹೇಳಿ ಇನ್ನೂ 3 ದಿನ ಕೆಲಸ ಇದೆ, ನಂದು ಮುಗ್ದಿಲ್ಲ, ನನ್ನ ಕೆಲಸ ಮುಗಿಸಿನೇ ಹೋಗೋದು ಅಂತ. ಯಾವನ ನನಗೆ ಹೇಳಲಿಕ್ಕೆ? ಯಾರಿಗೆ ಹೇಳ್ತಾ ಇರೋದು? ಕಿಂಗ್, ರಾಜ ಹೇಳ್ತಾ ಇರೋದು. ಎಲ್ಲಿನ ರಾಜ? ಹೆರೋದ ಅರಸ. ಅದು ಇಲ್ಲಿ ಕೆಲಸ ಮಾಡ್ತಾ ಇರೋದು ಯಾರು? ಭೂ ಸ್ವರ್ಗಗಳ ಒಡೆಯನಾದ ರಾಜಾದಿರಾಜನಾದ ಪ್ರಭು ಯೇಸು ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೆಲಸನ ತಡಿಲಿಕ್ಕೆ ಇವನು ಯಾವನೋ ಒಬ್ಬ ದೊಣ್ಣೆ ನಾಯಕ ಬಂದುಬಿಟ್ಟು ಅಡ್ಡ ಹಾಕ್ತಾ ಇದ್ದಾನೆ. ಸೊ ನಮ್ಮ ತಲೆಯಲ್ಲಿ ಇರಬೇಕು. ಸುಮ್ಮನೆ ನಾವು ರಾಜಾದಿರಾಜನ ಮಕ್ಕಳು ಅಂತ ಬಾಯಿ ಬಡ್ಕೊಂಡೇನು ಪ್ರಯೋಜನ ಇಲ್ಲ, ಜೀವಿಸಬೇಕು. ಅಂದರೆ ಯಾವನೋ ದಾರಿ ಮೇಲೆ ಹೋಗೋನು ಏನೋ ಹೇಳ್ದ ನೀವು ತಲೆ ಕೆಡಿಸ್ಕೊಳ್ಳೋದು ಯಾಕೆ? ಯಾವನಿಗೋಸ್ಕರನೂ ಬದುಕಬೇಡಿ, ನಿನಗೋಸ್ಕರ ಪ್ರಾಣ ಕೊಟ್ಟವನಿಗೋಸ್ಕರ ಬದುಕು ಅಂತ ಒಂದು ಅಗ್ರಿಮೆಂಟ್ ಇಲ್ಲಿ ಮಾಡ್ಕೊಳ್ಳಿ ಇವತ್ತು. ಆಮೇಲೆ ನೋಡಿ ನಿಮ್ಮ ಜೀವನ ಎಷ್ಟು ಚೆನ್ನಾಗಿರುತ್ತೆ ಅಂತ. ನಿಮ್ಮ ಜೀವನ ಚೆನ್ನಾಗಿ ಮಾಡೋಕ್ಕೆ ಪ್ರಪಂಚದಲ್ಲಿ ಯಾರಿಗೂ ಆಗಲ್ಲ, ನೆನ್ಪಿಟ್ಕೊಳ್ಳಿ. ಅವರಿಂದ ನನ್ನ ಲೈಫ್ ಚೆನ್ನಾಗಾಗುತ್ತೆ, ಇವರಿಂದ ನನ್ನ ಲೈಫ್ ಚೆನ್ನಾಗಾಗುತ್ತೆ ಅಂದರೆ ದ್ಯಾಟ್ ಈಸ್ ಫೂಲಿಶ್ನೆಸ್, ದ್ಯಾಟ್ ಈಸ್ ಡಿಸೆಪ್ಷನ್. ನಮ್ಮ ಜೀವನ ಅವನಿಂದನೂ ಚೆನ್ನಾಗಾಗಲ್ಲ, ಇವನಿಂದನೂ ಚೆನ್ನಾಗಾಗೋದಿಲ್ಲ. ಇನ್ನು ಕೆಲವರು ಅಂದ್ಕೊಂಡಿರ್ತಾರೆ ದೇವರಿಂದ ಚೆನ್ನಾಗಾಗುತ್ತೆ ನನ್ನ ಜೀವನ ಅಂದ್ಕೊಂಡು ಸುಮ್ಮನೆ ಅಲ್ಲಿ ಹರಕೆ ಹೊತ್ಕೊಂಡು ಊರು ಸುತ್ತಕೊಂಡು ಚರ್ಚ್ಗಳು, ದೇವಸ್ಥಾನಗಳು, ಪುಣ್ಯಕ್ಷೇತ್ರಗಳು ಸುತ್ತಕೊಂಡಿರ್ತಾರೆ. ಆದರೆ ವಾಕ್ಯದ ಜೊತೆಗೆ ಅಗ್ರಿಮೆಂಟೇ ಇರೋದಿಲ್ಲ. ನೋ ಅಗ್ರಿಮೆಂಟ್ ವಿತ್ ಗಾಡ್ಸ್ ವರ್ಡ್. ಅದು ಮೂರ್ಖತನನೇ, ಅಲ್ಲೂ ಏನೂ ಆಗೋದಿಲ್ಲ. ದೇವರು ಜಾದುಗಾರ ಅಲ್ಲ, ನೆನ್ಪಿಟ್ಕೊಳ್ಳಿ. ನೀವು ಎಕ್ಸ್ಪೆಕ್ಟ್ ಮಾಡೋದು ದೇವರೊಂದು ಜಾದುಗಾರ ಅಂತಾರ ಜಾದು ಮಾಡಿಬಿಡ್ಬೇಕು. ನಾನು ಹಿಂಗೆ ಇದ್ಬಿಡ್ತೀನಿ, ನನ್ನ ಪಾಪ, ನಾನು ಬಲಹೀನ, ನನಗೆ ಏನೂ ಗೊತ್ತಿಲ್ಲ, ಆದರೆ ದೇವರು ಸರ್ವಶಕ್ತರು, ಅವರು ಜಾದು ಥರ ಮಾಡಿಬಿಡ್ಲಿ ಎಲ್ಲ ಚೆನ್ನಾಗಾಗ್ಬಿಡುತ್ತೆ ಅಂತ. ಅದು ನಡೆಯಲ್ಲ ಮಗನೇ, ಅದು ನಡೆಯೋದೇ ಇಲ್ಲ, ಆಯಿತಾ? ಆ ಥರ ಒಂದು ದೇವರು ಯೇಸು ಪ್ರಭು ಅಲ್ಲ, ಆ ಥರ ದೇವರುಗಳು ಇದ್ದಾರೆ ಪ್ರಪಂಚದಲ್ಲಿ, ಈ ಜಾದು ಟೈಪ್ ಇರೋರು. ಸೊ ಅಲ್ಲೆಲ್ಲ ಹೋದರೆ ಆಗ್ಬೋದೇನೋ, ನಂಗೆ ಗೊತ್ತಿಲ್ಲ, ಅದು ನನಗೆ ಸಂಬಂಧ ಇಲ್ಲಿರೋ ವಿಷಯ. ಆದರೆ ಯೇಸು ಪ್ರಭು ಆ ಥರ ದೇವರಲ್ಲ. ಬಟ್ ನಾವು ಬಯಸೋದು ಅದೇ ಥರ, ನಾನು ಬಂದುಬಿಡ್ತೀನಿ ಜಾದು ಆಗಿಬಿಡ್ಬೇಕು. ಇದು ಜಾದು ಕೇಂದ್ರನೂ ಅಲ್ಲ, ಇದು ಧ್ಯಾನ ಕೇಂದ್ರ. ಏನು ಕೇಂದ್ರ? ಧ್ಯಾನ ಕೇಂದ್ರ, ರಿಟ್ರೀಟ್ ಸೆಂಟರ್. ಇಲ್ಲಿ ನಾವು ಧ್ಯಾನಿಸಬೇಕಾಗಿರೋದು ದೇವರನ್ನು ಮತ್ತು ದೇವರ ವಾಕ್ಯವನ್ನು, ಅವರು ಮಾಡಿದ ಕಾರ್ಯಗಳನ್ನು, ಅವರ ಮಹಿಮೆಯನ್ನು ನಾವು ಧ್ಯಾನ ಮಾಡೋದು. ಇದರಿಂದ ಲಾಭ ಏನು ಕೇಳಿದರೆ, ಇದರಿಂದ ನಿನ್ನ ಆತ್ಮಕ್ಕೆ ರಕ್ಷಣೆ ಸಿಗುತ್ತೆ, ಅದೇ ಲಾಭ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಓಕೆ, ಈಗ ಓದೋಣ. ಒಬ್ಬನು ದೇವರ ವಾಕ್ಯವನ್ನು ಆಲಿಸುತ್ತಾನೆ, ಇನ್ನೊಬ್ಬನು ವಾಕ್ಯವನ್ನು ಕೇಳುತ್ತಾನೆ, ಗ್ರಹಿಸಿಕೊಳ್ಳುತ್ತಾನೆ. ಏನು ಕೊಳ್ಳುತ್ತಾನೆ? ಗ್ರಹಿಸಿಕೊಳ್ಳುತ್ತಾನೆ. ಫಲಪ್ರದನಾಗಿ 100ರಷ್ಟು ಫಲಪ್ರದನಾಗುತ್ತಾನೆ. ಕೇಳಿಸಿಕೊಳ್ಳುತ್ತಾನೆ, ಗ್ರಹಿಸಿಕೊಳ್ಳುತ್ತಾನೆ. ಹೇಳಿ ನೋಡೋಣ. ಕೇಳಿಸಿಕೊಳ್ಳುತ್ತಾನೆ, ಗ್ರಹಿಸಿಕೊಳ್ಳುತ್ತಾನೆ, ಫಲಪ್ರದನಾಗುತ್ತಾನೆ. ಯಾವ ಫಲ? ವಾಕ್ಯದ ಫಲ ಏನು? ಫಲಪ್ರದನಾಗುತ್ತಾನೆ ಅಂತಿದೆಯಲ್ವಾ? ಅಂದರೆ
ನಾವು ಯೇಸು ಥರ ಆಗ್ತೀವಿ ಅಂತ ಅಷ್ಟೇ, ಬೇರೆ ಏನೂ ಅಲ್ಲ. ನಾನು ಹೇಳ್ತಾ ಇರೋದು ಅಲ್ಟಿಮೇಟ್, ಆಯಿತಾ? ಯೇಸು ಥರ ಆಗೋದು, ಯೇಸುವಿನ ಸ್ವಭಾವ ಬರುತ್ತೆ. ಕೆಲವು 30ರಷ್ಟು, ಇನ್ನು ಕೆಲವು 60ರಷ್ಟು, ಇನ್ನು ಕೆಲವು 100ರಷ್ಟು ಬರುತ್ತೆ. ಒಂದೇ ಸಾರಿ 100ರಷ್ಟು ಬರೋದಿಲ್ಲ. ಸ್ಟೆಪ್ಸ್ ಆ್ಯಂಡ್ ಸ್ಟೇಜಸ್ ಆರ್ ದೇರ್. ಹಂತ ಹಂತವಾಗಿ ನಾವು ಬೆಳಿತೀವಿ. ಇದು ಸಾಧ್ಯ ಇದೆ. ಈ ಫಲ ಬರುತ್ತೆ. ಈ ಫಲ ನಿಮ್ಮಲ್ಲಿ ಕಾಣಲ್ಪಡುವಾಗ ಈ ವಾಕ್ಯ ನಿಜ ಆಗಿರುತ್ತೆ. ಏನು? ಇವನಿಗೆ ಕೇಳಿಸ್ಕೊಂಡು ವಾಕ್ಯ ಅರ್ಥ ಆಗ್ತಾ ಇದೆ, ಗ್ರಹಿಸಿಕೊಳ್ಳಿಕ್ಕೆ ಆಗ್ತಾ ಇದೆ ಅಂತ ಅರ್ಥ. ಇಲ್ಲದೆ ಇದ್ದರೆ ಏನು ಪ್ರಯೋಜನ ಇಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ. ಈಗ ವಿಷಯಕ್ಕೆ ಬರ್ತೇನೆ. ಪ್ರಾರ್ಥನೆ ವಿಷಯವಾಗಿ ಸ್ವಲ್ಪ ಥಾಟ್ಸ್, ಆಲೋಚನೆ ನಾವು ಮಾಡೋಣ. ಇದು ನಮ್ಗೆ ಅರ್ಥ ಆಗಬೇಕು. ಇದನ್ನು ಯಾಕೆ ಇಂಟ್ರಡಕ್ಷನ್ ಹೇಳಿದೆ ಅಂದರೆ, ಕೇಳಿಸಿಕೊಂಡಿದ್ದು ನಮಗೆ ಅರ್ಥ ಆಗಿದೆ ಅನ್ನೋದು ಹೇಗೆ ಕಾಣಿಸುತ್ತೆ ಅಂದರೆ, ನಮ್ಮ ಜೀವನದಲ್ಲಿ ಅದನ್ನು ನಾವು ಮಾಡೋರಾಗ್ತೀವಿ. ಅದೇ ರೀತಿಯಲ್ಲಿ ಪ್ರಾರ್ಥನೆ ವಿಷಯವಾಗಿ ನಾವೇನು ಕೇಳಿಸ್ಕೊಳ್ತೀವೋ ಅದು ನಮ್ಗೆ ಅರ್ಥ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ನೀವು ಅದನ್ನು ಕಾರ್ಯರೂಪದಲ್ಲಿ ಮಾಡುವಾಗ ಗೊತ್ತಾಗುತ್ತೆ ಅರ್ಥ ಆಗಿದೆ ಅಂತ. ಈಗ ಒಬ್ಬ ಮನುಷ್ಯ ಪ್ರಾರ್ಥನೆ, ನಾವೆಲ್ಲರೂ ದೇವರ ಜೊತೆಗೆ ದೇವರಲ್ಲಿ ಪ್ರಾರ್ಥಿಸಬೇಕು. ಯಾಕೆ ಪ್ರಾರ್ಥಿಸಬೇಕು ಅನ್ನೋದೊಂದು ಪ್ರಶ್ನೆ ಬರುತ್ತೆ. ವೈ ಶುಡ್ ವಿ ಪ್ರೇ? ನಾವು ಯಾಕೆ ಪ್ರಾರ್ಥನೆ ಮಾಡಬೇಕು? ಒಂದು ಕ್ವಶನ್ ಬರುತ್ತೆ ನೋಡಿ. ಪ್ರಾರ್ಥನೆ ಅನ್ನೋದು ಇಟ್ಸ್ ನಾಟ್ ಎ ಮೆಕ್ಯಾನಿಸಮ್. ಫಸ್ಟ್, ಪ್ರಾರ್ಥನೆ ಅನ್ನೋದು ಯಾಂತ್ರಿಕತೆ ಅಲ್ಲ. ಪ್ರಾರ್ಥನೆ ಅನ್ನೋದು ಏನಲ್ಲ? ಯಾಂತ್ರಿಕತೆ ಅಲ್ಲ. ಪ್ರೇಯರ್ ಈಸ್ ನಾಟ್ ಎ ಟ್ರೆಡಿಷನ್, ಅಥವಾ ಇಟ್ಸ್ ನಾಟ್ ಟ್ರೆಡಿಷನಲ್. ಪ್ರಾರ್ಥನೆ ಅನ್ನೋದು ಒಂದು ಸಾಂಪ್ರದಾಯಿಕತೆ ಅಲ್ಲ. ಸಾಂಪ್ರದಾಯಿಕವಾಗಿ ಪ್ರಾರ್ಥನೆ ಮಾಡೋರು ಇದ್ದಾರೆ, ಆಯಿತಾ? ಸಾಂಪ್ರದಾಯಿಕವಾಗಿ ಪ್ರಾರ್ಥನೆ ಮಾಡೋದಂದ್ರೆ ಏನು? ಯಾಂತ್ರಿಕತೆ ಅಂದರೆ ನಮಗೆ ಗೊತ್ತು. ಯಾಂತ್ರಿಕತೆ ಅಂದರೆ ಏನು? ಯಾಂತ್ರಿಕತೆ ಅಂದರೆ, ಫಾರ್ ಎಕ್ಸಾಂಪಲ್, ಒಂದು ಬಟನ್ ಒತ್ತಿದಾಗ ಒಂದು ಯಂತ್ರ, ಒಂದು ಮೆಷಿನ್ ವರ್ಕ್ ಆಗುತ್ತಲ್ವ? ಅದೇ ರೀತಿಯಲ್ಲಿ ನಮ್ಮ ಬಾಯಿಯಲ್ಲಿ ಏನೆಲ್ಲ ಬರುತ್ತೋ ಎಲ್ಲ ಹೇಳ್ಕೊಂಡು ಹೋಗ್ತಾನೆ ಇರೋದು ಪ್ರಾರ್ಥನೆ. ಅದಲ್ಲ ಅಂತ ನಾನು ಹೇಳ್ತಾ ಇರೋದು. ದಟ್ ಈಸ್ ನಾಟ್ ಪ್ರೇಯರ್. ಬಟ್ ನಾವು ಮಾಡ್ತಾ ಇರೋದು ಅದೇ ರೀತಿ ಇರ್ಬೋದು. ಕೆಲವೊಮ್ಮೆ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಬಾಯಾರ್ಟ್ ಮಾಡ್ಕೊಂಡಿದ್ದು ಸುಮಾರಿದೆ. ಓಕೆ, ಸಂಜೆ 7 ಗಂಟೆ ಆದಾಗ ಬಟನ್ ಒತ್ತಾರೆ, ಪ್ರೇಯರ್ ಮಾಡೋಣ ಬನ್ನಿ ಅಂತ. ನಾವೇನು ಮಾಡ್ತೀವಿ? ಈ ಜಲ್ಲಿ ಮಿಷಿನ್ ಥರ ಅಥವಾ ಯಾವುದೋ ರಾಗಿ ಮಿಷಿನ್ ಥರ ಬಡ ಗಡ ಗಡ ಬಡ ಗಡ ಬಡ 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 ಅಂತ ಏನೆಲ್ಲ ಇದೆಯೋ ಎಲ್ಲ ಓದ್ಬಿಡ್ತೀವಿ, ಎಲ್ಲ ಹೇಳಿಬಿಡ್ತೀವಿ, ಎಲ್ಲ ಓದ್ಬಿಡ್ತೀವಿ. ಪ್ರೇಯರ್ ಆಯಿತು. ಸೊ ಪ್ರೇಯರ್ ಈಸ್ ನಾಟ್ ಎ ಮೆಕ್ಯಾನಿಸಮ್. ಪ್ರಾರ್ಥನೆ ಒಂದು ಯಾಂತ್ರಿಕತೆ ಅಲ್ಲ. ಬಟ್ ನಮ್ಮ ಕುಟುಂಬಗಳಲ್ಲಿ ನಾವು ಮಾಡ್ತಾ ಇರೋದೆಲ್ಲ, ಈ ಬಟನ್ ಒತ್ತಿದಾಗ ಫ್ಯಾನ್ ತಿರುಗುತ್ತಲ್ವ, ಅಲ್ಲಿ ಫ್ಯಾನ್ ಬಟನ್ ಒತ್ತಿ ಇಲ್ಲಿ ಕೂತ್ಕೊಳ್ತೀವಿ, ಇಲ್ಲಿ ಬಟನ್ ಒತ್ತೀವಿ. ಸೊ ಪ್ರೇಯರ್ ಆಯಿತು. ಆದರೆ ಅದಲ್ಲ ಪ್ರಾರ್ಥನೆ. ಇನ್ನೊಂದು, ಪ್ರಾರ್ಥನೆ ಏನಲ್ಲ? ಇಟ್ಸ್ ನಾಟ್ ಟ್ರೆಡಿಷನಲ್. ಸಾಂಪ್ರದಾಯಿಕವಾಗಿ ಅಂದರೆ ಏನು ನೋಡಿ? ನಮ್ಮ ತಾತ ಇದನ್ನೇ ಮಾಡ್ತಾಯಿದ್ರು, ನಮ್ಮ ಅಜ್ಜ ಅದನ್ನೇ ಮಾಡ್ಕೊಂಡು ಬಂದರು, ನಮ್ಮ ಅಪ್ಪ ಅದನ್ನು ಮಾಡ್ಕೊಂಡು ಬಂದರು, ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಇದನ್ನೇ ಮಾಡ್ತಾ ಇದ್ದಾರೆ, ಅದಕ್ಕೆ ನಾವು ಇದನ್ನೇ ಮಾಡ್ತಾಯಿದ್ದೀವಿ. ಸಾಂಪ್ರದಾಯಿಕತೆಯಿಂದ ಮಾಡುವ ಕಾರ್ಯ ಅಲ್ಲ ಪ್ರಾರ್ಥನೆ. ನೀವೆಲ್ಲ ಹಾಗೆ ಮಾಡೋದಿಲ್ಲ ಅಲ್ವಾ? ಹಾಗೆ ಮಾಡ್ತಾ ಇದ್ದೀರಾ? ನಮ್ಮ ತಾತನ ಕಾಲದಿಂದ ಹೀಗೇ ಮಾಡ್ಕೊಂಡು ಬಂದ್ವಿ, ಇದನ್ನೇ ಮಾಡ್ಕೊಂಡು ಬಂದ್ವಿ. ನಮ್ಮ ತಾತನ ಕಾಲದಿಂದ ಇದನ್ನೇ ಹೇಳ್ಕೊಂಡು ಬಂದ್ವಿ. ನಮ್ಮ ಅಜ್ಜ ಅಜ್ಜಿ ಕಾಲದಿಂದ ಅವರು ಏನು ಹೇಳ್ಕೊಳ್ತಾ ಬಂದರು ಅದನ್ನೇ ಹೀಗೆ ಮಾಡ್ಕೊಂಡು ಹೀಗೆ ಹೋಗ್ತಾ ಇದ್ದೀವಿ. ಇವತ್ತು ನಾವು ಮಾಡ್ತಾ ಇದ್ದೀವಿ, ನಮ್ಮ ಮಕ್ಕಳಿಗೂ ಅದೇ ಕಲಿಸಿದ್ದೀವಿ, ಮೊಮ್ಮಕ್ಕಳಿಗೂ ನಾಳೆ ಅದನ್ನೇ ಕಲಿಸ್ಕೊಡ್ತೀವಿ, ಹೀಗೆ ಹೋಗುತ್ತೆ. ಆದರೆ ಅದು ಪ್ರಾರ್ಥನೆ ಅಲ್ಲ. ಪ್ರಾರ್ಥನೆ ಯಾಂತ್ರಿಕತೆಯೂ ಅಲ್ಲ, ಪ್ರಾರ್ಥನೆ ಅನ್ನೋದು ಒಂದು ಸಾಂಪ್ರದಾಯಿಕತೆಯೂ ಅಲ್ಲ. ಹಾಗಾದರೆ ಪ್ರಾರ್ಥನೆ ಅಂದರೆ ಏನು? ಕಥೋಲಿಕ ಧರ್ಮಸಭೆಯ ಧರ್ಮೋಪದೇಶ, ಕ್ಯಾಟೆಕಿಸಮ್ ಆಫ್ ಕ್ಯಾಥೋಲಿಕ್ ಚರ್ಚ್ ನಮಗೆ ಏನು ಹೇಳ್ಕೊಡುತ್ತೆ ಅಂದರೆ, ಪ್ರೇಯರ್ ಇಸ್ ಎ ಲಿವಿಂಗ್ ರಿಲೇಷನ್ಶಿಪ್ ವಿತ್ ಫಾದರ್, ಸನ್ ಆ್ಯಂಡ್ ಹೋಲಿ ಸ್ಪಿರಿಟ್. ಪ್ರಾರ್ಥನೆ ಅಂದರೆ ಪಿತಾ, ಸುತ, ಪವಿತ್ರಾತ್ಮ, ತ್ರಿಯೇಕ ದೇವರ ಜೊತೆಯಲ್ಲಿ ಇರುವ ಒಂದು ಆತ್ಮೀಕವಾದ
ಜೀವಂತವಾದ ಒಂದು ಸಂಬಂಧವಾಗಿದೆ ಪ್ರಾರ್ಥನೆ. ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ. ಯೇಸು ಕ್ರಿಸ್ತರು ದಿನಾ ಪ್ರಾರ್ಥಿಸ್ತಾ ಇದ್ರು ಅಂತ ನಾವು ಬೈಬಲ್ನಲ್ಲಿ ಓದ್ತೀವಿ, ನಮಗೆಲ್ರಿಗೂ ಗೊತ್ತು, ಯಾರು ಸ್ಪೆಷಲ್ ಆಗಿ ಹೇಳೋದು ಬೇಕಾಗಿಲ್ಲ. ಯೇಸು ಕ್ರಿಸ್ತರು ಡೈಲಿ ಪ್ರಾರ್ಥನೆ ಮಾಡ್ತಾ ಇದ್ರು. ಅಂದರೆ ಪ್ರತಿದಿನ ತಂದೆಯ ಜೊತೆಯಲ್ಲಿ ಮನುಷ್ಯನಾಗಿದ್ದ ನರಪುತ್ರನಾಗಿದ್ದ ಯೇಸು ತಂದೆ ಜೊತೆಯಲ್ಲಿ ಪ್ರತಿದಿನ ಒಂದು ಜೀವಂತ ರಿಲೇಶನ್ಶಿಪ್ಪನ್ನು ಮೇಂಟೈನ್ ಮಾಡಲಿಕ್ಕೋಸ್ಕರ ಪ್ರಾರ್ಥಿಸ್ತಾ ಇದ್ದರು. ಇನ್ ಆರ್ಡರ್ ಟು ಮೇಂಟೈನ್ a living fellowship or relationship with the Father, he was praying every day. ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ಪ್ರೇಯರ್ ಈಸ್ ಫೆಲೋಶಿಪ್ಪಿಂಗ್. ಪ್ರೇಯರ್ ಅಂದರೆ ಇಟ್ಸ್ ಫೆಲೋಶಿಪ್ಪಿಂಗ್ ವಿತ್ ಗಾಡ್. ವಾಟ್ ಈಸ್ ಪ್ರೇಯರ್ ಅಂತ ಹೇಳೋದು ಸಿಂಪಲ್ ಆಗಿ ಇಟ್ಸ್ ಫೆಲೋಶಿಪ್ಪಿಂಗ್ ವಿತ್ ಗಾಡ್, ಫಾದರ್, ಸನ್ ಅಂಡ್ ಹೋಲಿ ಸ್ಪಿರಿಟ್. ಫೆಲೋಶಿಪ್ಪಿಂಗ್ ವಿತ್ ಗಾಡ್ ಈಸ್ ಪ್ರೇಯರ್. Prayer is not a mechanism. Prayer is not a traditional. It's not a tradition. Prayer is a fellowship. ಪ್ರಾರ್ಥನೆ ಅನ್ನೋದು ಒಂದು ಅನ್ಯೋನ್ಯತೆ ಆಗಿದೆ. ಹಾಗಾದರೆ ಮನುಷ್ಯನ ಜೊತೆಯಲ್ಲಿ ಮಾತನಾಡಬೇಕಾದ್ರೆ ಅಥವಾ ಮನುಷ್ಯನ ಜೊತೆಯಲ್ಲಿ ಒಂದು ಫೆಲೋಶಿಪ್ ಇಟ್ಕೋಬೇಕಾದ್ರೆ ಮುಖ್ಯವಾಗಿ ಮನುಷ್ಯನ ದೇಹದಲ್ಲಿ ಜೀವ ಇರಬೇಕು. ಅದೇ ರೀತಿಯಲ್ಲಿ ಒಬ್ಬ ಮನುಷ್ಯ ದೇವರ ಜೊತೆಯಲ್ಲಿ ಫೆಲೋಶಿಪ್ ಇಟ್ಕೋಬೇಕಾದ್ರೆ ಅವನ ಆತ್ಮದಲ್ಲಿ ಜೀವ ಇರಬೇಕು. ನೆನ್ಪಿಟ್ಕೊಳ್ಳಿ, ಓಕೆ? ವಿತೌಟ್ ಹ್ಯಾವಿಂಗ್ ದ ಸ್ಪಿರಿಚುವಲ್ ಲೈಫ್ ಇನ್ಸೈಡ್ ಯು ಕೆನಾಟ್ ಹ್ಯಾವ್ ಎ ಫೆಲೋಶಿಪ್ ವಿತ್ ಲಿವಿಂಗ್ ಗಾಡ್. ಒಂದು ಹೆಣ ಅಥವಾ ಡೆಡ್ ಬಾಡಿ ಜೊತೆಯಲ್ಲಿ ನಮಗೆ ಫೆಲೋಶಿಪ್ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಈಸ್ ದೇರ್ ಎನಿಬಡಿ ಹ್ಯಾವಿಂಗ್ ಫೆಲೋಶಿಪ್ ವಿತ್ ಡೆಡ್ ಬಾಡಿ? ಸತ್ತ ಹೆಣದ ಜೊತೆಗೆ ಯಾರಾದರೂ ಒಂದು ಅನ್ಯೋನ್ಯತೆಯಲ್ಲಿ ಇರೋರು ಯಾರಾದರೂ ಇದ್ರೆ ಕೈ ಎತ್ತಿ ನೋಡೋಣ. ಇರ್ಲಿಕ್ಕೆ ಆಗುತ್ತಾ? ಆಗೋದಿಲ್ಲ. ಯಾಕೆ ಹೇಳಿ? ನಿಮಗೆ ಜೀವ ಇದೆ, ಅದಕ್ಕೆ ಜೀವ ಇಲ್ಲ. ಸೊ ಜೀವ ಇಲ್ಲದೆ ಇದ್ದರೆ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಜೀವ ಇಲ್ಲದಿದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ? ಮಾತಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಒನ್ ವೇನಲ್ಲಿ ನೀವು ಮಾತಾಡ್ಬೋದು, ಆದರೆ ಅದೇನು ಮಾತಾಡೋದಿಲ್ಲ. ಈಗ ದೇವ್ರು ಮಾತಾಡ್ತಾ ಇರ್ತಾರೆ, ನಮಗೇನು ಅರ್ಥ ಆಗಲ್ಲ. ನಾವು ನಮ್ಮದೇ ಹೇಳ್ತಾ ಇರ್ತೀವಿ, ದೇವ್ರದ್ದೇ ಹೇಳ್ತಾ ಇರ್ತಾರೆ, ನಾವು ನಮ್ಮದೇ ಹೇಳ್ತಾ ಇರ್ತೀವಿ. ದೇವ್ರು ಮಾತಾಡಿದ ಯಾವುದು ನಮಗೇನಾಗಲ್ಲ, ಹೋಗಲ್ಲ ತಲೆಗೆ. ಪ್ರೈಸ್ ದಿ ಲಾರ್ಡ್. ಕಾರಣ ಏನು? ಕಾರಣ ನಿನ್ನ ಒಳಗಡೆ ದೈವಿಕವಾದ ಒಂದು ಜೀವ ಇಲ್ಲ. ಎ ಪರ್ಸನ್ ಹೂ ಈಸ್ ಡೆಡ್ ಇನ್ ಸ್ಪಿರಿಟ್ ಕೆನಾಟ್ ಪ್ರೇ. ದಟ್ ಮೀನ್ಸ್ ಕೆನಾಟ್ ಹ್ಯಾವ್ ಫೆಲೋಶಿಪ್ ವಿತ್ ಎ ಲಿವಿಂಗ್ ಗಾಡ್. ಆತ್ಮದಲ್ಲಿ ಸತ್ತು ಹೋಗಿರೋ ಒಬ್ಬ ಮನುಷ್ಯ ನೀನಾಗಿದ್ದರೆ, ಅಥವಾ ಆತ್ಮದಲ್ಲಿ ಸತ್ತಿರೋ ಒಬ್ಬ ಕ್ರಿಶ್ಚಿಯನ್ ನೀನಾಗಿದ್ದರೆ, ಆತ್ಮದಲ್ಲಿ ಸತ್ತಿರೋ ಒಬ್ಬ ಕಥೋಲಿಕ ನೀನಾಗಿದ್ದರೆ, ನಿನಗೆ ಜೀವಂತ ದೇವರ ಜೊತೆಯಲ್ಲಿ ಒಂದು ಜೀವಂತ ಸಂಬಂಧಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಜೀವಂತ ದೇವರ ಜೊತೆಯಲ್ಲಿ ಒಂದು ಜೀವಂತ ಸಂಬಂಧ, ಪ್ರಾರ್ಥನೆ, ಒಂದು ಫೆಲೋಶಿಪ್ಗೆ ಬರಬೇಕಾದ್ರೆ ಮೊಟ್ಟ ಮೊದಲು ನಿನ್ನ ಆತ್ಮದಲ್ಲಿ ಜೀವ ಇದ್ದರೆ ಮಾತ್ರನೇ ಸಾಧ್ಯ. ಓನ್ಲಿ ವೆನ್ ಯು ಹ್ಯಾವ್ ಲೈಫ್ ಇನ್ ಯುವರ್ ಸ್ಪಿರಿಟ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಗಾಡ್ ಹೂ ಈಸ್ ಸ್ಪಿರಿಟ್. ನಿನ್ನ ಆತ್ಮದಲ್ಲಿ ಜೀವ ಇದ್ದರೆ ಮಾತ್ರ ಆತ್ಮರೂಪನಾಗಿರುವ ದೇವರ ಜೊತೆ ಕಾಂಟ್ಯಾಕ್ಟ್ ಮಾಡ್ಬೋದು, ಮಾತಾಡ್ಬೋದು. ಅದಕ್ಕೆ ಯೇಸು ಸ್ವಾಮಿ ಪ್ರಾರ್ಥನೆ ಬಗ್ಗೆ ಹೇಳುವಾಗ ಅವ್ರು ಹೇಳ್ತಾರೆ, ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿಮ್ಮ ತಂದೆ ಅಂತ ಹೇಳ್ತಾರೆ. ಪ್ರೇಯರ್ ವಿಲ್ ಟೇಕ್ ಪ್ಲೇಸ್ ವೇರ್? ನಾಟ್ ಇನ್ ಯುವರ್ ಮೌತ್. ಪ್ರಾರ್ಥನೆ ಅನ್ನೋದು ಬಾಯಲ್ಲಿ ಅಲ್ಲೇ ಆಗೋದು, ಪ್ರಾರ್ಥನೆ ಆಗೋದು ಅಂತರಂಗದಲ್ಲಿ. ನಮ್ಮ ಪ್ರಾರ್ಥನೆಗಳೆಲ್ಲ ಆಗ್ತಾ ಇರೋದು ಎಲ್ಲಿ ಅಂದರೆ ಬಾಯಲ್ಲಿ, ಬಾಯಲ್ಲಿ ಪ್ರಾರ್ಥನೆಗಳಾಗ್ತಾ ಇದೆ. ಪ್ರಯೋಜನ ಇದೆಯಾ ಕೇಳಿದರೆ ನಿಜ ಹೇಳ್ತೀನಿ, ಏನೂ ಪ್ರಯೋಜನ ಇಲ್ಲ. ಹಾಗಾದರೆ ಬಾಯಲ್ಲಿ ಮಾಡೋ ಪ್ರಾರ್ಥನೆ ಅಲ್ಲೆಲ್ಲೂ ಪ್ರೈಸ್ ರೋಡೆಲ್ಲ ಪ್ರಯೋಜನ ಇಲ್ವಾ ಕೇಳಿದರೆ ಅದ್ರ ಬಗ್ಗೆ ಅಲ್ಲ ನಾ ಹೇಳಿದ್ದು. ಇಲ್ಲಿ ಯೇಸು ಸ್ವಾಮಿ ಮತ್ತಾಯನ ಶುಭ ಸಂದೇಶ 15ನೇ ಅಧ್ಯಾಯ 8-9 ವಾಕ್ಯದಲ್ಲಿ ಹೇಳ್ತಾರೆ. ಮ್ಯಾಥ್ಯೂ ಚಾಪ್ಟರ್ 15 ವರ್ಸ್ 8 and 9. ಮತ್ತಾಯನ ಶುಭ ಸಂದೇಶ 15ನೇ ಅಧ್ಯಾಯ ವಾಕ್ಯ 8 ಮತ್ತು 9 ಏನು ಹೇಳ್ತಾರೆ ನೋಡೋಣ. ಬರಿಯ ಮಾತಿನ ಮನ್ನಣೆ ನೀತ. ಬರೀ ಮಾತು ಬಾಯಲ್ಲಿದೆ. ಓಕೆ, ಮಾತಿಗೆ ಇಂಪಾರ್ಟೆನ್ಸ್ ಕೊಡ್ತೀವಿ. ಇದನ್ನ ಪ್ರೇಯರಲ್ಲಿ ನೀವು ಇದನ್ನು ಹೇಳಿದ್ದೀರಾ? ಕೆಲವರು ಕೇಳ್ತಾರಲ್ವ, ನೀವು ಇದನ್ನು ಹೇಳಲೇ ಇಲ್ಲ ಪ್ರೇಯರಲ್ಲಿ ಇವತ್ತು.
ಏನು ಹೇಳಲಿಲ್ಲ, ಯಾವುದೋ ಒಂದು ಹೇಳಲಿಲ್ಲ, ಮಿಸ್ ಆಗಿ ಹೋಗಿರ್ಬೋದು ಅಂತ ಅವ್ನು ಕೇಳಿಸ್ಕೊಂಡಿರ್ಲಿಕ್ಕಿಲ್ಲ. ವಾಟ್ ಎವರ್ ಇಟ್ ಈಸ್, ಎಲ್ಲ ಕರೆಕ್ಟ್ ಹೇಳಬೇಕಾಯ್ತಾ? ಪ್ರಾರ್ಥನೆಯಲ್ಲಿ ಎಲ್ಲ ಕರೆಕ್ಟ್ ಹೇಳಬೇಕು. ಒಂದು ವರ್ಡ್ ಮಿಸ್ ಆದರೂ ಹೋಯ್ತು, ಮತ್ತೆ ನಿಮ್ಮ ಪ್ರಾರ್ಥನೆ ಮತ್ತೆ ಫಸ್ಟಿಂದ ಮಾಡಬೇಕು, ರೀವರ್ಕ್ ಮಾಡಬೇಕಾಗತ್ತೆ. ತುಂಬ ಕಷ್ಟ. ಯಾಕಂದರೆ ಪಾಪ ಇವರು ಹೇಳೋರು ಸತ್ತವ್ರೆ, ಮಾಡೋರು ಸತ್ತವ್ರೆ, ಆತ್ಮದಲ್ಲಿ ಇಬ್ರಿಗೂ ಜೀವ ಇಲ್ದಿದ್ದವ್ರೆ. ಸೊ ಓಕೆ, ಎನಿವೆ ಅವ್ರು ಬಂದು ಸೈಡಿಗೆ ಇಟ್ಬಿಡಿ. ಸುಮ್ಮನೆ ಅವ್ರ ಕೆಲಸ ಇಲ್ಲದೆ ಏನೋ ಟೈಮ್ ಪಾಸ್ ಥರ ಏನೋ ಪ್ರಾರ್ಥನೆ ಅಂತ ಮಾಡ್ಕೊಂಡು ಹೋಗೋರು ಒಂದಷ್ಟು ಜನ ಇದ್ದಾರೆ. ಈ ಧ್ಯಾನ ಕೇಂದ್ರಗಳಲ್ಲೆಲ್ಲ ತುಂಬ ಜನ ಸಿಗ್ತಾರೆ. ಆ ಥರ ಪ್ರೇಯರ್ ಗ್ರೂಪ್ಗಳಲ್ಲಿ, ಧ್ಯಾನ ಕೇಂದ್ರಗಳಲ್ಲಿ ಅಲ್ಲಿ ಇಲ್ಲಿ ಕೂತ್ಕೊಂಡು ಆಡ್ತಿರ್ತಾರೆ. ಸುಮ್ಮನೆ ಟಪ 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 ಪ್ರಾರ್ಥನೆ ಮಾಡಿದ್ದು ಅವ್ರ ಲೆಕ್ಕ ಇನ್ನೊಂದ್ರೆ ನಾವೀಗ ದೇವ್ರನ್ನ ತಿರುಗಿಸ್ಬಿಡ್ತೀವಿ ಅಂತ. ಸತ್ತ ಹೆಣ ಯಾವುದಾದ್ರೂ ಜೀವ ಇರೋ ಮನುಷ್ಯನ ತಿರುಗ್ಸೋಕ್ಕಾಗತ್ತಾ? ಏನು ತಿರುಗ್ಸೋಕ್ಕಾಗೋದಿಲ್ಲ. ಸೊ ಪ್ರಾರ್ಥನೆ ಮಾಡಿ ಯಾರಿಗೂ ಕೂಡ ದೇವ್ರನ್ನ ತಿರುಗಿಸ್ಕೊಳ್ಳಿಕ್ಕಾಗೋದಿಲ್ಲ. ನಿಜವಾದ ಪ್ರಾರ್ಥನೆ ಮಾಡೋ ವ್ಯಕ್ತಿ ನೀನಾಗಿದ್ದರೆ ನೀನು ದೇವ್ರ ಕಡೆ ತಿರುಗ್ತಿ. ಪ್ರಾರ್ಥನೆ ಮಾಡಿ ಯು ವಿಲ್ ಟರ್ನ್ ಟುವರ್ಡ್ಸ್ ಗಾಡ್. ನಿನ್ನ ಪ್ಲ್ಯಾನಿಗೆ ದೇವ್ರು ಬರೋದಲ್ಲ, ದೇವ್ರ ಪ್ಲ್ಯಾನಿಗೆ ನೀನು ಹೋಗ್ತೀಯ. ಇಫ್ ಯು ಆರ್ ಎ ಟ್ರೂ ಮ್ಯಾನ್ ಆಫ್ ಪ್ರೇಯರ್, ವಿಮನ್ ಆಫ್ ಪ್ರೇಯರ್, ನೀನೊಬ್ಬ ನಿಜವಾದ ಪ್ರಾರ್ಥಿಸುವಂಥ ವ್ಯಕ್ತಿ ಆಗಿದ್ದರೆ ನೀನು ಪ್ರಾರ್ಥನೆ ಮಾಡಿ ನೀನು ದೇವರ ಯೋಜನೆ ಕಡೆಗೆ ನೀನು ತಿರ್ಕೊಳ್ತೀಯ. ನಿನ್ನ ಆಲೋಚನೆ ಕಡೆಗೆ, ನಿನ್ನ ಪ್ಲ್ಯಾನ್ ಕಡೆಗೆ ದೇವ್ರನ್ನ ತಿರುಗಿಸ್ಕೊಳ್ಳೋದಿಲ್ಲ. ಅದೊಂದು ಮಂತ್ರವಾದ ಮಾಡ್ದಂಗೆ ಆಗುತ್ತೆ, ಮಾಟ ಮಂತ್ರ ಥರ ಆಯ್ತದು. ಅದು ಪಿಶಾಚಿನ ಹೋಲಿಸ್ಕೋಬೋದು ಅಷ್ಟೇ. ಆ ಥರ ಎಲ್ಲ ಮಾಡಿ ಕೆಲವರೆಲ್ಲ ಪಿಶಾಚಿನ ಹೋಲಿಸ್ಕೊಂಡು ಪಿಶಾಚಿ ಕೈಯಲ್ಲಿ ಕೆಲಸ ಮಾಡಿಸ್ಕೊಳ್ಳೋರು ಇದ್ದಾರೆ, ಎಷ್ಟೋ ಜನ ಇದ್ದಾರೆ. ಈ ಫ್ರೀ ಮೇಸನ್ಸ್ ವರ್ಷಿಪ್ ಅಂತ ಇದೆ. ಪಿಶಾಚಿಯ ಆರಾಧಕರು ಅಥವಾ ಪಿಶಾಚಿ ಆರಾಧನಾ ಕೇಂದ್ರ, ಫ್ರೀ ಮೇಸನ್ಸ್ ವರ್ಷಿಪ್ ಸೆಂಟರ್ಸ್ ಅಂತ ಇದೆ. ಈ ರೀತಿ ಇವತ್ತು ಅನೇಕ ನಮ್ಮ ಈ ಏನು ಕ್ರಿಶ್ಚಿಯಾನಿಟಿಲಿ ಕೂಡ ಒಂದು ಈ ಪ್ರಾರ್ಥನೆ ಅನ್ನೋ ಹೆಸರಿನಲ್ಲಿ ಈ ರೀತಿ ಕಾರ್ಯಗಳು ನಡೀತಾ ಇದೆ. ಅಂದರೆ ದೇವ್ರನ್ನ ನಿಮ್ಮ ಕಡೆಗೆ ತಿರುಗಿಸ್ಕೋಬೇಕಾದ್ರೆ, ದೇವ್ರನ್ನ ನಿಮ್ಮ ಆಲೋಚನೆಗೆ, ನಿಮ್ಮ ಪ್ಲ್ಯಾನ್, ನೀವು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀರಿ. ಈ ಪ್ಲ್ಯಾನ್ ದೇವರು ವರ್ಕೌಟ್ ಮಾಡಿ ನಿಮ್ಮ ಕೈಗೆ ಕೊಡಬೇಕೀಗ. ದೇವ್ರು ನೆರವೇರಿಸಬೇಕು ನಿಮ್ಮ ಪ್ಲ್ಯಾನನ್ನು, ದೇವ್ರು ನೆರವೇರಿಸ್ಕೊಡ್ಬೇಕು. ಒಂದು ಎಷ್ಟೋ ಜನದ ಅದೇ ಅಲ್ವಾ? ಅದಕ್ಕಾಗಿ ನೀವೇನು ಮಾಡಿ, ಪ್ರಾರ್ಥನೆ ಮಾಡಿ. ಏನು ಪ್ರಾರ್ಥನೆ? ಈ ಪ್ರಾರ್ಥನೆ, ಈ ಟೈಮಿಂಗ್ ಇಟ್ಟು ಈ ಪ್ರಾರ್ಥನೆ ಮಾಡಿ. ನಿಮ್ಮ ಪ್ಲ್ಯಾನ್ ದೇವರು ಎಕ್ಸಿಕ್ಯೂಟ್ ಮಾಡಿಕೊಡ್ತಾರೆ. ಅದೇ ಮಾಟ ಮಂತ್ರ ಅಂತ ಹೇಳೋದು. ಪ್ರಾರ್ಥನೆ ಇರೋದು, ನೀನು ನಿಜವಾದ ಪ್ರಾರ್ಥನೆ ಮಾಡೋದಾದರೆ ದೇವರ ಪ್ಲ್ಯಾನ್ ಏನು ಅಂತ ನೀನು ಕಂಡುಕೊಳ್ಳಿಕ್ಕಾಗುತ್ತೆ. ಫಸ್ಟ್ ಯು ವಿಲ್ ಬಿ ಏಬಲ್ ಟು ಡಿಸರ್ನ್ ವಾಟ್ ಈಸ್ ಗಾಡ್ಸ್ ಪ್ಲ್ಯಾನ್ ಥ್ರೂ ಪ್ರೇಯರ್. Through prayer, you will be able to discern the plan of God for your life. Secondly, through prayer, you will be able to execute the plan of God, so that you will bring glory to God. ಯೇಸು ಕ್ರಿಸ್ತರು ದಿನ ಪ್ರಾರ್ಥಿಸ್ತಾ ಇದ್ರು. ಯಾಕೆ ಗೊತ್ತಾ? ಅವರು ಈ ಭೂಮಿಯಲ್ಲಿ ಮನುಷ್ಯನಾಗಿರುವಾಗ ಪ್ರತಿ ದಿನ ಪಿತನ ಚಿತ್ತ ಏನು ಅನ್ನೋದು ಅವರಿಗೆ ತಿಳಿಬೇಕಾಗಿತ್ತು. ಫಸ್ಟ್. ಸೆಕೆಂಡ್, ಪಿತನ ಚಿತ್ತವನ್ನು ನೆರವೇರಿಸ್ತಾ ಬದುಕಬೇಕಾಗಿತ್ತು. ಪ್ರತಿದಿನ ಪಿತನ ಚಿತ್ತವನ್ನು ತಿಳ್ಕೊಳ್ತಾ ಇದ್ರು. ಪ್ರಾರ್ಥನೆಯಲ್ಲಿ ಪಿತನ ಚಿತ್ತವನ್ನು ನೆರವೇರಿಸ್ತಾ ಇದ್ರು. ಎಲ್ಲಿವರೆಗೆ ಅಂದರೆ ಶಿಲುಬೆ ಮರಣದ ತನಕ, ಆ ಶಿಲುಬೆ ಮೇಲೆ ಸಾಯುವ ತನಕ ಯೇಸು ಕ್ರಿಸ್ತರು ಪಿತನ ಚಿತ್ತ ತಿಳ್ಕೊಳ್ಳಿಕ್ಕೂ ಅದನ್ನು ನೆರವೇರಿಸಲಿಕ್ಕೂ ಪಿತನ ಸಂಬಂಧದಲ್ಲಿ ಅವರಿದ್ದರು. ಟು ನೋ ದ ಹಾರ್ಟ್ ಆಫ್ ಗಾಡ್, ಟು ನೋ ದ ವಿಲ್ ಆಫ್ ಗಾಡ್. ಆದರೆ ಇವತ್ತು ನಾವು ಮಾಡೋದೆಲ್ಲ ಏನು ಗೊತ್ತಾ? ಒಂದು ಯಾಂತ್ರಿಕತೆ, ಇಲ್ಲ ಸಾಂಪ್ರದಾಯಿಕವಾಗಿ ಏನೋ ಒಂದಿಷ್ಟು ಮಾಡ್ಕೊಂಡು ಹೋಗ್ತೀವಿ, ಅಥವಾ ಬಾಯಲ್ಲಿ ಒಂದಿಷ್ಟು ಬಡ 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 ಅಂತ ಏನೋ ಹೇಳ್ಕೊಂಡು ಮಾಡಿಕೊಂಡು ಒಬ್ಬೆ ಹಾಕ್ಕೊಂಡು ಹೋಗ್ತೀವಿ. ಹೆಚ್ಚು ಈ ಗಲಾಟೆ, ಈ ರಿಟ್ರೀಟ್ ಸೆಂಟರ್ಗಳಲ್ಲಿ ಅಲ್ಲಿ ಇಲ್ಲಿ ಈ ಪ್ರೇಯರ್ ಗ್ರೂಪ್ಗಳೆಲ್ಲ ಈ ಜಾಸ್ತಿ ತಲೆಹರಟೆ ಮಾಡೋದು, ಜಾಸ್ತಿ ಈ ಅಸಮಾಧಾನ ಉಂಟು ಮಾಡೋರು, ಈ ಬೊಬ್ಬೆ ಹಾಕಿ ಪ್ರಾರ್ಥನೆ ಮಾಡೋರು. ಸುಮ್ಮನೆ ಸೈಲೆಂಟಾಗಿ ಮಾಡೋರು ಏನು ಅಷ್ಟು ತೊಂದರೆ ಕೊಡಲ್ಲ. ಈ ಪ್ರಾರ್ಥನೆ ಅವ್ರದ್ದು ಹೇಳಲಿಲ್ಲ, ಅವ್ರಿದು ಮಾಡಿಲ್ಲ, ಇದು ಹಿಡಿದಿಲ್ಲ, ಮುಟ್ಟಿಲ್ಲ ಅಂತ ಈ ಕಂಪ್ಲೇಂಟ್ಗಳು ಹೇಳ್ಕೊಂಡು ಸುಮಾರು ಜನ ಇದ್ದಾರೆ. ಎಲ್ಲ ಕಡೆ ಸಿಗ್ತಾರೆ, ಎಲ್ಲ ರಿಟ್ರೀಟ್ ಸೆಂಟರ್ಗಳಲ್ಲೂ ಸಿಗ್ತಾರೆ. ಸ್ಪೆಷಲಾಗಿ ಅವ್ರನ್ನ ಎಲ್ಲಿ ಸಿಗ್ತಾರೆ ಹುಡ್ಕೋದು ಬೇಡ, ಎಲ್ಲ ಕಡೆಗೂ ಸಿಗ್ತಾರೆ, ಎಲ್ಲ ಊರುಗಳಲ್ಲೂ ಸಿಗ್ತಾರೆ, ಎಲ್ಲ ಪ್ರಾರ್ಥನಾ ತಂಡಗಳಲ್ಲಿ ಅಲ್ಲಿ ಇಲ್ಲಿ ಸಿಗ್ತಾ ಇರ್ತಾರೆ. ನೀವು ಆ ರೀತಿ ಆಗಬಾರ್ದು. ನಿಮ್ಮಲ್ಲಿ ಯಾರು ಆ ರೀತಿ ಆಗದ ಹಾಗೆ ಎಚ್ಚೆತ್ಕೊಳ್ಳಿ, ಅಷ್ಟೇ ಹೇಳೋದು. ಓಕೆ, ಓದಿ. ಬರಿಯ ಮಾತಿನ ಮನ್ನಣೆ ನೀಯುತ್ತ. ಬರೀ ಮಾತಿನ ಮನ್ನಣೆ ಅಂದರೆ ಬಾಯಲ್ಲಿ ಓಕಲ್. ಮಾತಿನ ಮನ್ನಣೆ ನೀಯುತ್ತ ಹೃದಯವನ್ನು ದೂರವಿರಿಸುತ್ತ. ಹೃದಯ ದೇವರಿಂದ ದೂರ, ಹೃದಯವನ್ನು ದೂರವಿರಿಸುತ್ತಾ ನರಕಲ್ಪಿತ ಕಟ್ಟಳೆಗಳನ್ನೇ ದೇವರ ವಾಕ್ಯವೆಂದು ಉಪದೇಶಿಸುತ್ತಾ. ಅದು ಬೇಡ ಬಿಡಿ. ಓಕೆ,
ಈ ಜನರೆನಗೆ ಮಾಡುವ ಆರಾಧನೆ ವ್ಯರ್ಥ. ಇಷ್ಟೇ ನಮಗೆ ಬೇಕಾಗಿರೋ ಪಾಯಿಂಟ್ ಇಷ್ಟೇ. ಹೃದಯವನ್ನು ನೀನು ದೇವರಿಂದ ದೂರ ಇರಿಸ್ಕೊಂಡು ನಿನ್ನ ಬಾಯಿಂದ ಮಾಡುವ ಯಾವ ಪ್ರಾರ್ಥನೆಗೂ ಬೆಲೆ ಇಲ್ಲ ಅಷ್ಟೆ. ಈ ವಾಕ್ಯದ ಅರ್ಥ ಪ್ರಾರ್ಥನೆ ವಿಷಯದಲ್ಲಿ ನಾನು ಹೇಳೋದಾದರೆ, ಹೃದಯ ದೇವರಿಂದ ದೂರ. ಓಕೆ, ಹೃದಯದಲ್ಲಿ ನನಗೂ ದೇವರಿಗೂ ಕನೆಕ್ಷನ್ನೇ ಇಲ್ಲ. ನೋ ಕನೆಕ್ಷನ್ ಇಲ್ಲ. ಬಾಯಲ್ಲಿ ಮಾತ್ರ ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ, ನಿನ್ನನ್ನು ಬಿಟ್ಟು ನಾನು ಬಾಳಲಾರೇನು ಅಂತೆಲ್ಲ ಹೇಳ್ತೀವಿ, ಹಾಡ್ತೀವಿ, ಸ್ತುತಿ ಮಾಡ್ತೀವಿ. ನೀವೇ ನಮ್ಮಪ್ಪ ಏಸಪ್ಪ, ನಿಮ್ಮನ್ನು ಬಿಟ್ಟು ನಾವು ಬದುಕೋದಿಲ್ಲಪ್ಪ, ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ, ಏಸಪ್ಪ ಸ್ತೋತ್ರ, ಅಪ್ಪ ಸ್ತೋತ್ರ 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 ಅಂತ ಹೇಳ್ತೀವಿ. ಅದಾದಮೇಲೆ ನಾವು ಅವ್ರನ್ನ ಬಿಟ್ಟು ಬದುಕೋದು ಹೇಗೆ ಬ್ರದರ್? ಕುಡಿಯೋದು ಬಿಟ್ಟರೆ ಬದುಕೋಕ್ಕಾಗ್ತಾಯಿಲ್ಲ. ನಮಗೆ ಮೊಬೈಲ್ ಫೋನ್ ಇಲ್ಲದೆ ಆಗ್ತಾಯಿಲ್ಲ, ಸಿಗರೇಟ್ ಇಲ್ಲದೆ ಬದುಕೋಕ್ಕಾಗ್ತಾಯಿಲ್ಲ, ಚಾಡಿ ಹೇಳದೆ ಬದುಕೋಕ್ಕಾಗ್ತಾಯಿಲ್ಲ. ಜೀವನದಲ್ಲಿ ಉಲ್ಟಾ. ಹಾಡುವಾಗ ಪ್ರಾರ್ಥಿಸುವಾಗಲೆಲ್ಲ ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ಯೇಸುನೇ ನೀನು ಸರ್ವಸ್ವ ಆದಮೇಲೆ ನೀನು ಮತ್ತೆ ಯಾಕೆ ಆಸ್ತಿ ಪಾಸ್ತಿ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ತೀಯ? ಅವ್ರ ಮೇಲೆ ಕೇಸ್ ಹಾಕೋದು, ಅವ್ರದ್ದು ಲೂಟಿ ಮಾಡ್ತೀಯ, ಇವ್ರ ಮೇಲೆ ಕೇಸ್ ಹಾಕಿ ಇವ್ರದ್ದು ಲೂಟಿ ಮಾಡ್ತೀಯ, ಪರ ವಸ್ತುಗಳಿಗೆ ಆಸೆ ಪಡ್ತೀಯ, ಇದೆಲ್ಲ ನೀನು ಮಾಡ್ತೀಯ. ಜೊತೆಗೆ ನೀನೇ ನನ್ನ ಸರ್ವಸ್ವ ಯೇಸು ಅಂತ ಬಾಯಲ್ಲೂ ಹೇಳ್ತೀಯ. ಅದೇನಾಯ್ತದು? ನಾಟಕ ಮಾಡ್ದಂಗೆ ಆಯಿತು. ಸೊ ನಮ್ಮ ಪ್ರಾರ್ಥನೆ ಯಾವ ಥರ ಅಂದರೆ ಈ ಥರ. ಫಾರ್ ಎಕ್ಸಾಂಪಲ್, ಯೇಸು ನಮಗೆ ಒಂದು ಪ್ರೇಯರ್ ಮಾಡಲಿಕ್ಕೆ ಒಂದು ಏನು ಬ್ಲೂ ಪ್ರಿಂಟ್ ಥರ ಒಂದು ಮಾಡೆಲ್ ಕೊಟ್ಟರು. ಮಾಡೆಲ್ ಪ್ರೇಯರ್ ಅದಲ್ಲ, ಮಾಡೆಲ್ ಪ್ರೇಯರ್. ಆ ಮಾಡೆಲ್ ಪ್ರೇಯರಲ್ಲಿ ಯೇಸು ಏನು ಹೇಳ್ತಾರೆ? ಸ್ವರ್ಗದಲ್ಲಿರೋ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಹಾಗೆ ನನ್ನಲ್ಲಿ ನೆರವೇರಲಿ ಅಂತ ಪ್ರಾರ್ಥಿಸ್ತೀವಿ. ಈಗ ಅದೇನು ನಮ್ಮ ಪ್ರಾರ್ಥನೆ ಉದ್ದೇಶ? ನಾವೇನು ಮಾಡ್ತೀವಿ ಗೊತ್ತಾ? ನಾವು ಎಷ್ಟೊಂದು ವಂಚಿತರು, ಎಷ್ಟೊಂದು ಕಪಟಿಗಳು, ಎಷ್ಟೊಂದು ಅವಿಶ್ವಾಸಿಗಳು, ಅಜ್ಞಾನಿಗಳು ಅಂದರೆ ನಾವೇನು ಮಾಡ್ತೀವಿ ಗೊತ್ತಾ? ಉದ್ದೇಶಗಳನ್ನ ಪೇಪರಲ್ಲಿ ಬರ್ಕೊಂಡು ಹೋಗ್ತೀವಿ. ಓಕೆ, ಉದ್ದೇಶಗಳನ್ನ ಪೇಪರಲ್ಲಿ ಬರ್ಕೊಂಡು ಹೋಗ್ತೀವಿ. ಈಗ ನಮ್ಮ ನೆವೆಲ್ಗೆ ಏನೋ ಉದ್ದೇಶ ಇದೆ, ಏನೋ ಒಂದು ಉದ್ದೇಶ ಅವ್ರು ಬರೆದು ಕೊಟ್ಟರು, ಇಲ್ಲಿ ನಾನು ಹಿಡ್ಕೊಂಡೆ. ಈಗ ನಾನು ಪ್ರಾರ್ಥನೆ ಮಾಡೋದೇನು ಗೊತ್ತಾ? ದೇವರೇ, ಈ ಉದ್ದೇಶ ಈಡೇರಲಿಕ್ಕೋಸ್ಕರ ನಾನು 3 ಪರಲೋಕ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸ್ವರ್ಗದಲ್ಲಿರೋ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಭೂಮಿಯಲ್ಲಿ ನೆರವೇರೋ ಪ್ರಕಾರ, ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭೂಮಿಯಲ್ಲಿಯೂ ನಮ್ಮಲ್ಲಿಯೂ ನೆರವೇರಲಿ ಅಂತ ಹೇಳ್ತೀವಿ, ಬಾಯಲ್ಲಿ ಹೇಳ್ತೀವಿ. ಕೈಯಲ್ಲಿ ಓದಿ ಹೇಳೋದೇನು? ದೇವರೇ ಇದಾಗಬೇಕು, ಇದಾಗಲಿಕ್ಕೆ ಇದು ಹೇಳ್ತಾ ಇದ್ದೀನಿ. ಹಾಗಾದರೆ ಇಲ್ಲಿ ಬೇಕಾಗಿರೋದು ನನಗೊಂದು ಒಳ್ಳೆ ಜಾಬ್ ಬೇಕು. ಅಲ್ಲಿ ಬಾಯಲ್ಲಿ ಹೇಳ್ತಾ ಇರೋದು ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭೂಮಿಯಲ್ಲೂ ಆಗಲಿ. ಮತ್ತು ಕೈಯಲ್ಲಿರಲು ಎಷ್ಟು? ಇದಕ್ಕೆ 3 ಪರಲೋಕ, 3 ನಮ ಮರ್ಯ, ಇನ್ನು ಏನೇನೋ 3 ಸರ್ಕಸ್. ಇದು ಅಂತ ಇದಕ್ಕೆ ಹೇಳೋದು ಮಾಟ ಮಂತ್ರ ಅಂತ. ಜಾದು ಅಂದರೆ ಇದೇನೆ, ನಾವು ಮಾಡ್ತಾ ಇರೋದು ಇದೇನೆ. ನೀವು ಮಾಡಲ್ಲ, ನೀವು ಮಾಡ್ತೀರಾ? ಪ್ರಾರ್ಥನೆಯಲ್ಲಿ ನಿಮ್ಮದು ಉದ್ದೇಶ ಸೈಡಿಗಿಡಿ, ನಿಮ್ದಲ್ಲ. ಯೇಸು ಹೇಳ್ತಾರಲ್ಲ, ನಾಟ್ ಮೈ ವಿಲ್, ಯೋರ್ ವಿಲ್ ಬಿ ಡನ್. ನಮ್ಮ ಪ್ರಾರ್ಥನೆಗಳೆಲ್ಲ ಏನಾದರೂ ಇಟ್ಕೊಂಡೇ ಮಾಡೋದು, ಉದ್ದೇಶಗಳಿಟ್ಕೊಂಡು. ಕೆಲವು ಕಡೆ ನೋಡಿ ಬೇಕಾದರೆ ಅಲ್ಲಿ ಇಲ್ಲಿ ಹುಡುಕಿ ಸಿಗ್ತಾರೆ ಬೇಕಾದಷ್ಟು. ರಿಟ್ರೀಟ್ ಸೆಂಟ್ರಲ್ಲಿ ದೊಡ್ಡ ಬಕೆಟ್ ಇಟ್ಟಿರ್ತಾರೆ. ನಿಮ್ಮ ಉದ್ದೇಶಗಳನ್ನೆಲ್ಲ ಇಲ್ಲ ತಂದು ಹಾಕಿ ನಾವು ನಿಮಗೋಸ್ಕರ ಪ್ರಾರ್ಥಿಸ್ತೀವಿ. ಅಂದರೆ ಒಂದು ಲೆಕ್ಕದಲ್ಲಿ ನಾವು ಮಂತ್ರವಾದಿಗಳು, ನಾವು ಮಾಟ ಮಂತ್ರ ಮಾಡಿ ಕೊಡ್ತೀವಿ, ನೀವು ಎತ್ಕೊಂಡು ಹೋಗ್ತಾ ಇದ್ರೆ ಆಯ್ತು. ಈ ಮನುಷ್ಯನಿಗೂ ಅವನ ದೇವರಿಗೆ ಸಂಬಂಧನೇ ಇಲ್ಲ. ಅವ್ರು ತಂದು ಹಾಕ್ತಾರೆ. ನಮಗೆ ಬೇಗ ಸೈಟ್ ಸೇಲ್ ಆಗಬೇಕು ಒಬ್ಬನ ಉದ್ದೇಶ, ಇನ್ನೊಬ್ಬಂದು ನಮ್ಮದು ವೀಸಾ ರೆಡಿ ಆಗಬೇಕು, ಇನ್ನೊಬ್ಬಂದು ನಮ್ಮದು ಏನೇನೋ, ಅವ್ರದ್ದು ಏನೇನೋ ಇರುತ್ತೆ. ಫಸ್ಟ್ ನಮ್ಮ ತಲೆ ಸರಿ ಆಗಬೇಕು, ತಲೆ. ಈ ಉದ್ದೇಶಗಳು ಏನು? ದೇವರ ಉದ್ದೇಶ ಈಡೇರಲಿ. ಯಾರ ಉದ್ದೇಶ ಈಡೇರಬೇಕು? ದೇವರ ಉದ್ದೇಶ ಈಡೇರಬೇಕು. ನಿನ್ನೆ ಯಾರೋ ಬಲಿಪೂಜೆಗೆ ಕೊಟ್ಟಿದ್ರಿ. ಯಾರು ಕೊಟ್ಟಿದ್ದು ನನಗೆ ಗೊತ್ತಿಲ್ಲ, ಆದರೂ ಕೂಡ ಕರೆಕ್ಷನ್ ಮಾಡಬೇಕು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಉದ್ದೇಶ ಕೊಟ್ಟ ತಕ್ಷಣ ಅದೇನು ಸರಿ ತಪ್ಪು ಅಂತಲ್ಲ ನಾನು ಹೇಳ್ತಾ ಇರೋದು. ಅದು ಉದಾಹರಣೆ ತೆಗೆದುಕೊಂಡು ಹೇಳ್ತಾ ಇರೋದು. ಅದು ಕೊಟ್ಟವರಿಗೋಸ್ಕರ ಹೇಳ್ತಾ ಇರೋದಲ್ಲ, ನಮಗೆಲ್ರಿಗೋಸ್ಕರನೂ ಹೇಳ್ತಾ ಇರೋದು. ಓದೋರು ತಪ್ಪಲ್ಲ,
ಕೊಟ್ಟವರು. ಸೊ ನಾವು ಥಿಂಕ್ ಮಾಡಬೇಕು. ಏನು ಯಾರೋ ಕೊಟ್ಟರು, ಯಾರು ನನಗೆ ಗೊತ್ತಿಲ್ಲ, ಏನೇ ಯಾರು ನಿಮ್ಮಲ್ಲಿ ಇರ್ಬೋದು, ನೀವೇ ಅಂತಲೇ ತಗೊಳ್ಳಿ, ಪರವಾಗಿಲ್ಲ, ಪ್ರತಿಯೊಬ್ಬರು ತಗೊಳ್ಳಿ ನೀವೇ ಅಂತ. ಓಕೆ, ನಮ್ಮದು ಫ್ಯಾಕ್ಟ್ರಿ ಕೆಲಸ ಚೆನ್ನಾಗಾಗಬೇಕು, ಫ್ಯಾಕ್ಟ್ರಿಗೆ ಕೆಲಸಕ್ಕೆ ಜನ ಬರಬೇಕು, ಫ್ಯಾಕ್ಟ್ರಿದು ದುಡ್ಡೆಲ್ಲ ಸಾಲ ತೀರಬೇಕು, ಇದು ಉದ್ದೇಶಕ್ಕಾಗಿ ಬಲಿಪೂಜೆ, ಪ್ರಾರ್ಥನೆ. ಈ ಥರ ಉದ್ದೇಶಗಳೇ ನಮ್ದೆಲ್ಲದೂ ಕೂಡ. ಮನೆಯದು ಪಿಲ್ಲರ್ ಹಾಕ್ಬಿಟ್ಟಿದ್ದೀವಿ, ಮಳೆ ಬರಬಾರ್ದು, ಪ್ರಾರ್ಥನೆ. ಸೈಟ್ ತಗೊಂಡಿದ್ದೀವಿ, ಬೇಗ ರಿಜಿಸ್ಟರ್ ಆಗಬೇಕು, ಪ್ರಾರ್ಥನೆ. ಸಾಲ ಮಾಡಿಬಿಟ್ಟಿದ್ದೀವಿ, ಬಡ್ಡಿ ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಬೇಗ ಬಡ್ಡಿ ಕಟ್ಟಿ ತೀರಿಸ್ಲಿಕ್ಕೆ ಆಗಬೇಕು, ಅದಕ್ಕೋಸ್ಕರ ಒಂದು ಪ್ರೇಯರ್ ರಿಕ್ವೆಸ್ಟ್, ಒಂದು ಬಲಿಪೂಜೆಯಲ್ಲಿ ಕೊಡೋದು. ಇದೆಲ್ಲ ಏನು ತೋರಿಸುತ್ತೆ ಅಂದರೆ, ಒಂದು ರೀತಿ ಅಜ್ಞಾನ ತೋರಿಸುತ್ತೆ, ಒಂದು ರೀತಿ ಮೂಢನಂಬಿಕೆ. ದೇವ್ರನ್ನ ಒಂಥರ ಮಾಟ ಮಂತ್ರ ಮಾಡಿ ಕೊಡೋವನ್ನಾಗಿ ನಾವು ಮಾಡೋ ಥರ ಆಗ್ತಾ ಇದೆ ಇಲ್ಲಿ. ಓಕೆ, ಈ ಥರ ಕೊಡ್ಬೋದು. ದೇವರು ನಮಗೆ ಕೊಟ್ಟರೆ ಒಳ್ಳೆ ಫ್ಯಾಕ್ಟ್ರಿ ಮತ್ತು ಕೆಲಸಗಾರರಿಗೋಸ್ಕರ ಕೃತಜ್ಞತೆ ಅರ್ಪಿಸಿ ನಾವು ಪ್ರಾರ್ಥಿಸ್ತೀವಿ. ಓಕೆ, ನೋ ಪ್ರಾಬ್ಲಮ್. ಇದು ಏನು ಅಂದರೆ ಒಂದು ರೀತಿ ಲೌಕಿಕವಾದ ರೀತಿಯಲ್ಲಿ, ಎಲ್ಲ ಲೋಕಕ್ಕೆ ಸಂಬಂಧಪಟ್ಟಿದ್ದು. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಯಾರು ಆ ಥರ ಕೊಟ್ಟಿದ್ದೀರೋ ನನಗೆ ಗೊತ್ತಿಲ್ಲ, ನಿಮ್ಮಲ್ಲೇ ಯಾರೋ ಕೊಟ್ಟಿರ್ತೀರಿ. ನಾನು ಹೇಳ್ತೀನಿ, ನೀವೇ ವೈಯಕ್ತಿಕ ಒಬ್ಬೊಬ್ಬರು ತಗೊಳ್ಳಿ ಜವಾಬ್ದಾರಿ. ಅದು ಯಾರೋ ಕೊಟ್ಟಿದ್ದು ಅಂತಲ್ಲ, ನಾನೇ ಕೊಟ್ಟಿದ್ದು ಅಂತ ನಾನು ತಗೊಳ್ತೀನಿ, ನೀವು ಅದೇ ಥರ ತಗೊಳ್ಳಿ. ಆ ರೀತಿ ಎಲ್ಲ. ಈಗ ಅದು ಕೊಟ್ಟಿದ್ದು ಸರಿ ತಪ್ಪಲ್ಲ, ನಾನು ಎಕ್ಸಾಂಪಲ್ ತಗೊಂಡಿರೋದು ನಮ್ಗೆ ಅರ್ಥ ಆಗಲಿಕ್ಕೆ. ಪ್ರಾರ್ಥನೆಯಲ್ಲಿ ನನ್ನ ಚಿತ್ತ ಅಲ್ಲ, ದೇವರ ಚಿತ್ತ ಏನಂತ ಕಂಡುಕೋಬೇಕು, ಅದಕ್ಕಾಗಿ ಪ್ರಾರ್ಥಿಸಿ. ದೇವ್ರ ಚಿತ್ತ ಅರ್ಥ ಆದರೆ ಸಮಾಧಾನ ಇರುತ್ತೆ. ಇಲ್ಲದೆ ಇದ್ದರೆ ಸುಮ್ಮನೆ ಈ ಕಸ ಪಸ ಕಡ್ಡಿ ಎಲ್ಲ ಸೇರಿಸಿ ಹಾಕಿ ಪ್ರಾರ್ಥನೆ ಮಾಡಿದೆ. ದೇವರೇ, ಇದು ಉದ್ದೇಶ, ಎಲ್ಲ ಉದ್ದೇಶ ಈ ಬುಟ್ಟಿಯಲ್ಲಿದೆ, ಸಾವಿರಾರು ಜನರ ಎಲ್ಲ ಉದ್ದೇಶಗಳು ಇವ್ರದ್ದೆಲ್ಲ ಇದರಲ್ಲಿ ಹಾಕಿಟ್ಟಿದ್ದೀನಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ಆಗ ದೇವ್ರು ಕೇಳ್ತಾರೆ, ನನ್ನ ಚಿತ್ತ ಭೂಮಿಯಲ್ಲಿ ನೆರವೇರ್ಲಿಕ್ಕೆ ಈ ಬುಟ್ಟಿ ಬೇಕಾ? ಈ ಬುಟ್ಟಿ ನೆತ್ತಿ ಫಸ್ಟ್ ಸೈಡಿಗೆ ಇಡು, ಆಮೇಲೆ ಪ್ರಾರ್ಥಿಸು. ನಿನಗೆ ನನ್ನ ಇಚ್ಛೆ ಈಡೇರಬೇಕಾ, ಈ ಬುಟ್ಟಿ ಒಳಗಡೆ ಇರೋದು ಈಡೇರಬೇಕಾ? ಯಾವುದು ಈಡೇರಬೇಕು? ಒಂದು ವೇಳೆ ಈ ಬುಟ್ಟಿಲಿರೋದೆಲ್ಲ ನಾನು ನೆರವೇರಿಸ್ಕೊಟ್ಬಿಟ್ರಿ, ಇವರೆಲ್ಲ ಏನಾಗ್ತಾರೆ ಗೊತ್ತಾ ನಿನಗೆ ಕೇಳ್ತಾರೆ. ಒಬ್ಬರು ಕೈಗೆ ಸಿಗೋದಿಲ್ಲ. ಇವರ ಆತ್ಮಕ್ಕೋಸ್ಕರ ನಾನು ಎಷ್ಟು ಬೆಲೆ ಕೊಟ್ಟಿದ್ದೀನಿ ಗೊತ್ತಾ? ನಾನು ಒಬ್ಬನೇ ಮಗನ್ನೇ ಬಲಿ ಅರ್ಪಿಸಿದ್ದೀನಿ, ಇವರಲ್ಲಿ ಒಂದು ಆತ್ಮನೂ ನಷ್ಟ ಆಗಬಾರ್ದು ಅಂತ. ಆದ್ದರಿಂದ ದೇವರು ಬಯಸೋದು ನಮ್ಮ ಪ್ರತಿಯೊಬ್ಬರ ಆತ್ಮ ರಕ್ಷಣೆ ಆಗಬೇಕು ಫಸ್ಟು ಅಂತ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ. ಹೃದಯವನ್ನು ದೂರ ಇರಿಸಿಕೊಂಡು ಬಾಯಲ್ಲಿ ಪ್ರಾರ್ಥನೆ ಮಾಡಿ ಪ್ರಯೋಜನ ಇಲ್ಲ. ಆದ್ದರಿಂದ ಫಸ್ಟ್ ನಾವು ಹೃದಯದಲ್ಲಿ ದೇವರ ಜೊತೆಗೆ ಕನೆಕ್ಟ್ ಆಗಬೇಕು, ಪಾಪಕ್ಕೆ ವಿಮುಖರಾಗಬೇಕು, ದೇವರ ಕಡೆಗೆ ತಿರುಗಬೇಕು, ನಿಜವಾದ ಒಂದು ವಿಶ್ವಾಸಕ್ಕೆ ಬರಬೇಕು, ದೇವರ ವಾಕ್ಯವನ್ನು ಆಲಿಸಿ ಒಂದು ನೂತನ ಜನ್ಮ ಪಡೆದ ಅನುಭವಕ್ಕೆ ಬರಬೇಕು. ಅದಾದ ನಂತರ ನಮ್ಮ ಪ್ರಾರ್ಥನಾ ಜೀವನ ಪರಿಶುದ್ಧಾತ್ಮರು ನಮ್ಮೊಳಗಡೆ ಪ್ರಾರಂಭ ಮಾಡ್ತಾರೆ. ಯಾರು ಪ್ರಾರಂಭ ಮಾಡ್ತಾರೆ? ಕಥೋಲಿಕ ಧರ್ಮಸಭೆಯ ಧರ್ಮೋಪದೇಶ ನಮಗೆ ಹೇಳುತ್ತೆ, ಹೋಲಿ ಸ್ಪಿರಿಟ್ ಈಸ್ ದ ಇನಿಷಿಯೇಟರ್ ಆಫ್ ಪ್ರೇಯರ್. ಪ್ರಾರ್ಥನೆಯ ಪ್ರಾರಂಭ ಮಾಡುವವರು ಪರಿಶುದ್ಧ ಆತ್ಮರಾಗಿರ್ತಾರೆ. ಹೋಲಿ ಸ್ಪಿರಿಟ್ ಇನಿಷಿಯೇಟ್ಸ್ ಪ್ರೇಯರ್ ಇನ್ ಅಸ್. ನಮ್ಮಲ್ಲಿ ಪ್ರಾರ್ಥನೆ ಪ್ರಾರಂಭ ನಾನು ಮಾಡೋದಲ್ಲ, ಪ್ರಾರ್ಥನೆ ನಾವು ಮಾಡುವಾಗ ಬುಟ್ಟಿಲಿರೋದು ಮಾಡ್ತೀವಿ. ಪರಿಶುದ್ಧಾತ್ಮರು ಪ್ರಾರಂಭ ಮಾಡುವಾಗ ದೇವರ ಹೃದಯದಲ್ಲಿ ಏನಿದೆಯೋ ಅದರಿಂದ ಪ್ರಾರಂಭ ಮಾಡ್ತಾರೆ. ಓಕೆ, ವೆನ್ ಹೀ ಟೇಕ್ ದ ಇನಿಷಿಯೇಟಿವ್, ಹೀ ಬಿಗಿನ್ಸ್ ಫ್ರಮ್ ದ ಹಾರ್ಟ್ ಆಫ್ ಜೀಸಸ್. ವೆನ್ ವಿ ಟೇಕ್ ದ ಇನಿಷಿಯೇಟಿವ್, ವಿ ಟೇಕ್ ಇನಿಷಿಯೇಟಿವ್ ಫ್ರಮ್ ಅವರ್ ಓನ್ ಲಸ್ಟ್ಫುಲ್ ಹಾರ್ಟ್. ಸೊ ಅದರಿಂದ ಪವಿತ್ರಾತ್ಮನ ನಡೆಸುವಿಕೆಯಲ್ಲಿ ನಾವು ದೇವರ ಅನ್ಯೋನ್ಯತೆಯಲ್ಲಿ ಪ್ರತಿದಿನ ಜೀವಿಸಲಿಕ್ಕೆ ಮನಸ್ಸು ಮಾಡೋಣ, ಒಂದು ಪ್ರಯತ್ನ ಪಡೋಣ. ಅದಕ್ಕೆ ದೇವರೇ ನನಗೆ ಸಹಾಯ ಮಾಡಿದ್ದೆ ಕೇಳೋಣ. ಅದ್ರ ಬಗ್ಗೆ ಇನ್ನೂ ಹೆಚ್ಚು ನಾವು ತಿಳ್ಕೊಳ್ಳೇಬೇಕು. ಮುಂದಿನ ದಿವಸಗಳಲ್ಲಿ ಖಂಡಿತ ತಿಳ್ಕೊಳ್ಳೋಣ. ಬೇರೆ ಬೇರೆ ಧ್ಯಾನಕೂಟಗಳಿದೆ ಮೈಲಸಂದ್ರದಲ್ಲಿ. ನೆಕ್ಸ್ಟ್ ಸಂಡೇ, ಮುಂದಿನ ಭಾನುವಾರ, ಪ್ರತಿ ತಿಂಗಳು ಮೊದಲನೇ ಭಾನುವಾರ ಧ್ಯಾನಕೂಟ ಇರ್ತದೆ, ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ತನಕ. ಅದೇ ರೀತಿ ಫಾಸ್ಟಿಂಗ್ ಪ್ರೇಯರ್, ಉಪವಾಸ ಪ್ರಾರ್ಥನೆ ಇರುತ್ತೆ, ಶುಕ್ರವಾರ ಬೆಳಗ್ಗೆಯಿಂದ ಸಂಜೆ 3 ಗಂಟೆ ತನಕ. ಓಕೆ,
ಅದೇ ರೀತಿ ಶನಿವಾರ ಕೂಡ ಅಂಥೋನಿ ಬ್ರದರ್ ಮನೆಯಲ್ಲಿ ಫಾಸ್ಟಿಂಗ್ ಪ್ರೇಯರ್ ಇರುತ್ತೆ. ಅದಾದಮೇಲೆ ಅದು ಈ ವೀಕೆಂಡಲ್ಲಿ ಶುಕ್ರವಾರ ಶನಿವಾರ, ಅದಾದ ನಂತರ ಭಾನುವಾರ ಮೈಲಸಂದ್ರದಲ್ಲಿ ಪ್ರತಿ ತಿಂಗಳು ಮೊದಲನೇ ಭಾನುವಾರ ಬೆಳಗ್ಗೆ 10ರಿಂದ ಸಂಜೆ 5 ಗಂಟೆ ತನಕ ಬೆಳವಣಿಗೆ ಧ್ಯಾನಕೂಟ ಇರ್ತದೆ. ನಿಮಗೆಲ್ರಿಗೂ ಕೂಡ ಸ್ವಾಗತ ಹೆಚ್ಚು ವಾಕ್ಯವನ್ನು ಕಲೀಲಿಕ್ಕೆ. ಅದು ಬಿಟ್ಟು ನೆಕ್ಸ್ಟ್ ರಿಟ್ರೀಟ್ ನಮಗೆ ಮಂಗಳೂರಿನಲ್ಲಿ ಬರ್ನಿಂಗ್ ಬುಷ್ ಅಂತ ಒಂದು ಉರಿಯುವ ಪೊದೆ ಎಂಬ ಹೆಸರಿನಲ್ಲಿ ಒಂದು ಧ್ಯಾನಕೂಟ, ಬೆಳವಣಿಗೆ ಧ್ಯಾನಕೂಟ ಇದೆ. ಅದು ಮಂಗಳೂರಿನ ಮುಲ್ಕಿ ಎಂಬಲ್ಲಿ ಡಿವೈನ್ ಕಾಲ್ ಸೆಂಟರ್ ರಿಟ್ರೀಟ್ ಸೆಂಟರ್ ಇದೆ. ಆ ರಿಟ್ರೀಟ್ ಸೆಂಟರ್ನಲ್ಲಿ ಅಕ್ಟೋಬರ್ ತಿಂಗಳ 12ನೇ ತಾರೀಕು ಡಿಸೆಂಬರ್ 12 ಸಂಜೆ 4 ಗಂಟೆಗೆ ಪ್ರಾರಂಭ ಆಗುತ್ತೆ. ಅದೇ 15ನೇ ತಾರೀಕು ಭಾನುವಾರ 4 ಗಂಟೆಗೆ ಮುಕ್ತಾಯ ಆಗುತ್ತೆ. ಮೊದಲೇ ಟಿಕೆಟ್ ಬುಕ್ ಮಾಡ್ಕೊಳ್ಳಿ. ಬೆಂಗಳೂರು ಮೈಸೂರು ಕಡೆಯಿಂದ ಬರೋರಿದ್ದರೆ ಟ್ರೈನ್ ಟಿಕೆಟ್ ಆ ಟೈಮಲ್ಲಿ ಸಿಗೋದಿಲ್ಲ. ರಿಸರ್ವ್ ಮಾಡಿಟ್ಕೊಂಡು ಮುಂಚಿತವಾಗಿ ಬಂದರೆ ನಿಮ್ಗೆ ಈಸಿಯಾಗಿ ಬಂದು ಹೋಗಲಿಕ್ಕೆ ಅನುಕೂಲ ಆಗುತ್ತೆ. ಆಲ್ ಆರ್ ವೆಲ್ಕಮ್. ಎದ್ದು ನಿಂತ್ಕೊಳ್ಳೋಣ, ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ದೇವರಿಗೆ ವಂದನೆ ಸಲ್ಲಿಸೋಣ. ದೇವರ ವಾಕ್ಯ ಎಂಬ ಬೀಜವನ್ನು ನಮ್ಮ ಹೃದಯದಲ್ಲಿ ಬಿತ್ತನೆ ಮಾಡಿ, ಪ್ರಾರ್ಥನೆ ಎಂಬ ನೀರನ್ನು ಪ್ರತಿದಿನ ನಾವು ಹಾಕುವಾಗ, ಪ್ರಾರ್ಥನೆ ಎಂಬ ನೀರು ಗೊಬ್ಬರವನ್ನು ನಮ್ಮ ಹೃದಯದಲ್ಲಿ ಬಿತ್ತಲ್ಪಟ್ಟ ದೇವರ ವಾಕ್ಯ ಎಂಬ ಬೀಜಕ್ಕೆ ಪ್ರತಿದಿನ ಹಾಕಿ ಪೋಷಣೆ ಮಾಡುವಾಗ ಖಂಡಿತವಾಗಿಯೂ ದೇವರ ಚಿತ್ತಾನುಸಾರ ಉತ್ತಮವಾದ ಫಲಗಳು ನಮ್ಮ ಜೀವಿತದಲ್ಲಿ ನೋಡಲಿಕ್ಕಾಗ್ತದೆ. ದೇವರ ವಾಕ್ಯ ಮತ್ತು ಪ್ರಾರ್ಥನೆ ಇಲ್ಲದ ಜೀವನ ಬರಡಾದ ಜೀವನ. ಕೇವಲ ಒಂದು ಬಾಹ್ಯ ಆಚರಣೆ ಮಾತ್ರ ಇರ್ತದೆ, ಆದರೆ ಏನು ಪ್ರಯೋಜನ ಇಲ್ಲ. ಯಾವ ರೀತಿಯಲ್ಲಿ ಯೇಸು ಸ್ವಾಮಿ ಆ ಒಂದು ಅಂಜೂರದ ಮರವನ್ನು ನೋಡಿದಾಗ ಅದರಲ್ಲಿ ಬಾಹ್ಯವಾಗಿ ಹಸಿರಾದ ಎಲೆ ತುಂಬಿತ್ತು, ಆದರೆ ಹಣ್ಣಿರಲಿಲ್ಲ. ಯೇಸು ಆ ಮರವನ್ನು ಶಪಿಸಿದರು, ಅದು ಒಣಗಿ ಹೋಯಿತು. ಹಾಗೆ ಯೇಸು ಶಪಿಸುವ ಒಂದು ಮರವಾಗಿ ನಾವು ಬದುಕಬಾರದು. ಬಾಹ್ಯವಾಗಿ ಎಲ್ಲ ಇದೆ, ಆದರೆ ಫಲ ಇಲ್ಲ. ಫಲ ಬರಬೇಕಾದ್ರೆ ಒಳ್ಳೆಯ ವಾಕ್ಯ ಬಿತ್ತನೆ ಆಗಬೇಕು. ವಾಕ್ಯ ಎಂಬ ಬೀಜ, ಅದೇ ರೀತಿಯಲ್ಲಿ ಪ್ರಾರ್ಥನೆ ಎಂಬ ನೀರು ಮತ್ತು ಗೊಬ್ಬರ ಹೃದಯದಲ್ಲಿ ಬಿತ್ತಲ್ಪಟ್ಟ ಆ ವಾಕ್ಯ ಬೆಳೀಲಿಕ್ಕೆ ಸಹಾಯ ಮಾಡುತ್ತೆ. ಹೀಗೆ ನಾವು ಕ್ರಿಸ್ತ ಯೇಸುವಿನ ಪುನರಾಗಮನವನ್ನು ಎದುರು ನೋಡ್ತಾ ಬದುಕಬೇಕು. ಅದಕ್ಕಾಗಿ ಆರಿಸಲ್ಪಟ್ಟವರು ನಾವು. ಪಿತನೇ, ಒಳ್ಳೆಯ ಒಂದು ಪ್ರಾರ್ಥನಾ ಜೀವನವನ್ನು ಜೀವಿಸಲು ಬೇಕಾದ ಶಕ್ತಿಯನ್ನು ನಮಗೆ ನೀಡಿ ಅಪ್ಪ. ನಿಮ್ಮ ಚಿತ್ತ ನಮ್ಮೊಬ್ಬೊಬ್ಬರ ಜೀವಿತದಲ್ಲಿ ನೆರವೇರಲಿ ಅಪ್ಪ. ನಿಮ್ಮ ಚಿತ್ತ ಏನು ಎಂಬುದನ್ನು ಅರ್ಥ ಮಾಡಿಕೊಂಡು ಪ್ರಾರ್ಥಿಸಲು ಪರಿಶುದ್ಧಾತ್ಮರೇ ನಮಗೆ ಸಹಾಯ ಮಾಡಿರಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮರೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಾಲೆಲೂಯಾ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಯೇಸುವೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಾಲೆಲೂಯಾ. ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸ್ತಾ ಇದ್ದೇವೆ. ಆಮೆನ್.